ಐಫೋನ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಬರೀ ಸ್ಟೇಟಸ್ಗೆ, ಶೋಕಿಗೆ. ಅಲ್ಲಿಗೆ ಕಿಡ್ನಿಗಳು ಇರೋವರನ್ನೆಲ್ಲ ಮಾರ್ಕೊಂಡು ಐಫೋನ್ ತಗೊಳ್ಳೋದು ಶುರು ಆಯ್ತು. ಫೋನ್ ಇದೆ ಅಂತ ಗೊತ್ತಾದ್ರೆ 10 ಜನ ಹಿಂಗ ಮುತ್ತಿಕೊಂಡ್ಬಿಡೋರು ಸೈಡಲ್ಲೆಲ್ಲ. ಫೋನು. ನಾನು ಐಫೋನ್ ತೊಗೊಂಡ್ರೆ ಸ್ಟೇಟಸ್ ಇಂಪ್ರೂವ್ ಆಗುತ್ತೆ, ಜನ ನನ್ನ ತಿರುಗಿ ನೋಡ್ತಾರೆ, ನನ್ನ ಹತ್ರ ಐಫೋನ್ ಇದೆ ಅಂತಂದರೆ ತೆಗೆದ್ಬಿಡಿ. ಇಟ್ಸ್ ಅ ಯುಟಿಲಿಟಿ. ನಾವು 4 ಫೋಟೋ ಹಿಂಗೆ ಮಾಡಿ ಹಿಂಗೆ ತೆಗಿತಿದ್ಲು, ಮೆಮರಿ ಫುಲ್. ಸೊ ನಿಜವಾಗಿ ಇರೋ ಶ್ರೀಮಂತರು ಯಾರು ತೋರ್ಸ್ಕೊಳಕ್ ಹೋಗಲ್ಲ. ಆಪಲ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಒಂದೊಂದೇ ಫೀಚರ್ ಆಡ್ ಮಾಡೋದ, ಒಂದೊಂದು ವರ್ಷನ್ ಬಿಡೋಣ. ಫೀಚರ್ ಕೊಡಲ್ಲ, ಆದ್ರೆ ಕಲರು, ಕ್ಯಾಮ್ರಾ ಆ ಕಡೆ ಮಾಡಿ ಈ ಕಡೆ ಮಾಡಿ ತೋರಿಸೋದಷ್ಟು. ಬಕ್ರಾಗಳು ಅದನ್ನು ತಗೋತಾರೆ. ಎಕ್ಸಾಂಪಲ್, ಈ ಸ್ಕ್ರೀನ್, ಐಫೋನ್ ಸ್ಕ್ರೀನ್ ಇದೆ, ಯಾರು ಸಪ್ಲೈ ಮಾಡ್ತಾರೆ? ಮೆಜಾರಿಟಿ ಅವ್ರದ್ದು 2-3 ಸೋರ್ಸ್ ಇದಾವೆ, ಅದ್ರ ಮೆಜಾರಿಟಿ ಯಾರು ಸಪ್ಲೈ ಮಾಡ್ತಾರೆ? ಸ್ಯಾಮ್ಸಂಗ್. ಅವ್ರದ್ದು ಮೆಮರಿ ಚಿಪ್ಸ್ ಬರ್ತವೆ, ಅದನ್ನು ಯಾರು ಸಪ್ಲೈ ಮಾಡ್ತಾರೆ? ಮೆಜಾರಿಟಿ ಸ್ಯಾಮ್ಸಂಗ್. ಈಗಿನ ಹುಡುಗರ ಮೆಂಟಾಲಿಟಿ ಏನಾಗಿದೆ ಅಂದರೆ, ಅಪ್ಪ ಅಮ್ಮನಿಗೆ ಕೊಡ್ಸೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ನನ್ನ ಶೋಕಿಗೆ ಮಾತ್ರ ಬೇಕು. ಇವತ್ತಿನ ವಿಷಯಗಳು ಏನಂದರೆ ಐಫೋನ್. ಓಕೆ, ಈ ವಾರ ಐಫೋನ್ 16 ಸೀರೀಸ್ ಲಾಂಚ್ ಆಯಿತು. ಸೊ ಅದರದ್ದೆಲ್ಲ ಮಂಗಾಟ ನೋಡ್ತಿದ್ದೀವಿ ಆಲ್ರೆಡಿ. ಜನ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗೆ ಇನ್ನೊಂದು ವಾರದಲ್ಲಿ ಸೇಲ್ ಸ್ಟಾರ್ಟ್ ಆಗುತ್ತೆ, ಫ್ಲಿಪ್ಕಾರ್ಟ್ದು, ಅಮೆಝಾನ್ದು. ಅದರಲ್ಲಿ 3-4 ವರ್ಷ ಹಳೇದು ಐಫೋನ್ ತೊಗೊಂಬಂದು 50,000 60,000 ಅಂತ ಸುಮ್ಮನೆ ಟೈಮ್ ಪಾಸಿಗೆ ಮಾರ್ತಾರೆ. ಸೊ ಇಂಡಿಯಾದಲ್ಲಿ ಒಂದು ನಡೀತಿರೋ ಐಫೋನ್ ಹಿಂದೆ ಇರೋ ಮಂಗಾಟ, ಎಷ್ಟು ಹುಚ್ಚತನ ನಡೀತಿದೆ, ಅದ್ರ ಬಗ್ಗೆ ಡಿಸ್ಕಷನ್ ಇವತ್ತಿನ ಮೇನ್ ಐಟಮ್. ಓಕೆ. ಸೊ ಯಾವಾಗಿಂದ ಗೊತ್ತು, ಯಾವುದಾದ್ರೂ ವಸ್ತು ಸ್ವಲ್ಪ ಅವೈಲಬಿಲಿಟಿ ಕಮ್ಮಿ ಇರುತ್ತಂದರೆ ಅದಕ್ಕೆ ಸ್ವಲ್ಪ ಮಂಗಾಟ ಜಾಸ್ತಿ. ಸೊ ಒಂದು ಟೈಮಲ್ಲಿ ಏನಾಗ್ತಿತ್ತು, ಇಂಡಿಯಾದಲ್ಲಿ ಐಫೋನ್ ಅಷ್ಟು ಸೇಲೇ ಇರ್ತಿರ್ಲಿಲ್ಲ. ಯಾರು ಐಫೋನ್ ಯೂಸ್ ಮಾಡಬೇಕು ಅಂದರೆ ಹೊರಗಿಂದನೇ ಬರಬೇಕಾಯ್ತು. ಇಂಡಿಯಾದಲ್ಲಿ ಸೇಲೇ ಇರಲಿಲ್ಲ, ಹೊರಗಿಂದನೇ ಬರಬೇಕು, ಇಲ್ಲ ರೀಸೇಲರ್ಸ್ ಬಂದರು ಆಮೇಲೆ. ಸೊ ಅದು ಕತೆ ಬೇರೆ. ಸೊ ಹೀಗಾಗಿ ಐಫೋನಿಗೆ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಇತ್ತು. ಐಫೋನ್ ಇದೆ ಅಂದ್ರೆ ಥರ ಸ್ಟೇಟಲ್ ಸಿಂಬಲ್ಸ್ ಥರ ನೋಡ್ತಿದ್ರು. ಇದು 10 ವರ್ಷ ಹಿಂದಿನ ಕತೆ. ಆದರೆ ಇಂಡಿಯಾದಲ್ಲಿ ಮೆಂಟಾಲಿಟಿ ಹಂಗೇ ಉಳ್ಕೊಂಡ್ಬಿಡ್ತು, ಇನ್ನೂ ಆದರೂ ಹಂಗೆ ಉಳ್ಕೊಂಡಿದೆ. ಹಿಂಗೆ ಏನು ಮಾಡ್ತಾರೆ ಅಂದರೆ, ಐಫೋನ್ ಈಸ್ ಎ ಸ್ಟೇಟಸ್ ಸಿಂಬಲ್. ಅದು ಬೇಕಂದ್ರೆ 10 ವರ್ಷ ಹಳೆದೇ ಇಟ್ಕೊಂಡಿರಲಿ. ಅವ್ನು ಐಫೋನ್ ಈಗ 16 ಬಂದಿದೆ ತಾನೆ, ಅವ್ನು ಐಫೋನ್ 10 ಇಟ್ಕೊಂಡು ಆಡ್ತಿರ್ತಾನೆ. ಅವ್ನ ತಲೆಯಲ್ಲಿ ಏನಿರುತ್ತೆ, ನನ್ನ ಹತ್ರ ಐಫೋನ್ ಇದೆ ಅಂತ. ಆದರೆ ಸ್ಯಾಮ್ಸಂಗ್ ಅಲ್ಟ್ರಾ 24 ಅಲ್ಟ್ರಾ ಇಟ್ಕೊಂಡಿರೋನಂತ, ನೀವು ನನ್ನ ಮಗ ಏನು ತಲೆಗೆ ಸ್ಟಾರ್ ಆಡ್ತಿದ್ದಾನೆ, ಅವನ ಹತ್ರ ಇರೋದು 10 ವರ್ಷ, ಈ ವರ್ಷ ಇರೋದು ನನ್ನ ಹತ್ರ ಸ್ಯಾಮ್ಸಂಗ್ ಅಂತ. ಸೊ ಅದಕ್ಕೋಸ್ಕರ ಈಗ ರೀಸೆಂಟಾಗಿ 1-2 ಮೇಜರ್ ಬಂದಿದ್ದಾವೆ ಕಾಮಿಡಿ. ಸೊ ಅದಕ್ಕೋಸ್ಕರ ಅದ್ರ ಮೇಲೆ ಒಂದು ಸ್ವಲ್ಪ ಮಾತಾಡೋಣ ಅಂತ. ಕಿಡ್ನಿದು ಕಿಡ್ನಿಯಿಂದ ಸ್ಟಾರ್ಟ್ ಮಾಡೋಣ. ಅಂಗಾಂಗಗಳಿಂದ. ಓಕೆ, ಎಲ್ರಿಗೂ ಐಫೋನ್ ವ್ಯಾಲ್ಯೂ ಗೊತ್ತು ತಾನೆ. 1 ಲಕ್ಷ 1.5 ಲಕ್ಷ ಈಗ ರೇಟ್ ಇದೆ. ಸೊ ಅದು ಯಾವಾಗಲೂ ಐಫೋನ್ ಲಾಂಚ್ ಆದಾಗ ಒಂದು ಮೀಮ್ ಬರುತ್ತೆ, ಕಿಡ್ನಿ ಮಾರ್ಬಿಟ್ಟು ಐಫೋನ್ ತಗೋಬೇಕು ಅಂತ. ಆ ಮೀಮ್ ಯಾಕೆ ಬಂತು ಯಾರಿಗಾದ್ರೂ ಗೊತ್ತಾ? ಚೈನಾದಲ್ಲಿ ಯಾರೋ ಒಬ್ಬ ಕಿಡ್ನಿ ಮಾರ್ಬಿಟ್ಟೆ, ಯಾರೋ ಒಬ್ಬ ಹುಡುಗ ಚೀನಾದಲ್ಲೇ ಮಾರ್ಬಿಟ್ಟ ಕಿಡ್ನಿನ. ಸೊ ಇದು ಯಾವಾಗ ಅಂದರೆ 2011-12 ಟೈಮು, ಈಗ ರೀಸೆಂಟ್ ಅಲ್ಲ. ಸೊ ಅವ್ನಿಗೆ ಐಫೋನ್ ಬೇಕು ಅಂತ ಕಿಡ್ನಿ ಮಾರ್ಬಿಟ್ಟು ಐಫೋನ್ ತೊಗೊಂಡಿದ್ದಾನೆ. ಈಗ ಅದರದ್ದೇ ಆ ಹುಡುಗಂದೇ ಲೇಟೆಸ್ಟ್ ಅಪ್ಡೇಟ್ ಏನಂದರೆ, 2020ರಲ್ಲಿ ಅಪ್ಡೇಟ್ ಏನಂದರೆ, ಆ ಹುಡುಗನಿಗೆ ಇನ್ನೊಂದು ಕಿಡ್ನಿ ಇದ್ದಿದ್ದು ಇನ್ಫೆಕ್ಷನ್ ಆಗಿದೆ. ಇನ್ನೊಂದು ಐಫೋನ್ ಕೊಡಲ್ಲ ಅಂದ್ಬಿಟ್ಟಾರೆ. ಐಫೋನ್ ಅಲ್ಲ, ಅವನ್ ಜೀವನನೇ ಮುಗೀತು. ಅವ್ನು ನಿನ್ನ ಜೀವನದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸೊ ಮನುಷ್ಯನಿಗೆ 1 ಕಿಡ್ನಿ ಆದರೂ ಬೇಕು ಇರೋಕ್ಕೆ. ಸೊ ಈ ಸುದ್ದಿಯಿಂದ ಇದು ಬಂತು, ಎಲ್ಲ ಕಡೆ ಮೀಮ್ಸ್ ಬಂತು. ಓಕೆ, ಐಫೋನ್ ಬೆಲೆ ಜಾಸ್ತಿ, ವಿ ಹ್ಯಾವ್ ಟು ಸೆಲ್ ಅವರ್ ಕಿಡ್ನಿ ಟು ಬೈ ಆನ್ ಐಫೋನ್. ಇದರಿಂದ ಸ್ಟಾರ್ಟ್ ಆಗಿದ್ದು ಕತೆ. ಸೊ ಆವಾಗಿಂದ ಅದೊಂಥರ ಕಲ್ಟ್ ಕ್ರಿಯೇಟ್ ಆಯಿತು ಐಫೋನ್ದು. ಪ್ರಾಬ್ಲಮ್ ಹೇಳ್ಬೇಕಂದ್ರೆ, US ಓನ್ಲಿ ಲಿಮಿಟೆಡ್. ಇನಿಷಿಯಲಿ ನೀವು ನೋಡಿದರೆ US ಹೊರಗಡೆ ತುಂಬ ಕಮ್ಮಿ ಜಾಗದಲ್ಲಿ ಸೇಲ್ ಆಗ್ತಿತ್ತು. ಚೀನಾಕ್ಕೆ US ಇಂದ ಸ್ಮಗಲ್ ಮಾಡ್ತಿದ್ರು, ಗೊತ್ತಿದೆಯಾ ಕತೆ ಇದು? ಹೊರಗಡೆ ನೀವು ಹಳೆ ಐಫೋನ್ ಲಾಂಚಸ್ ನೋಡಿದರೆ ಜನ ಟೆಂಟ್ ಹಾಕೊಂಡು ಕೂತ್ಕೊಳ್ತಿದ್ರು, 2 ಲಾಂಚ್ ಆಗ್ತಿತ್ತ 2 ದಿನ ಮುಂಚೆ ಐಫೋನ್ ಹೊರಗಡೆ, ಆಯಿತಾ, US ಅಲ್ಲಿ. ಯಾಕೆ ಅಂದರೆ ಚೀನಾದಲ್ಲಿ ಮಾರ್ತಿರ್ಲಿಲ್ಲ, ಇಂಡಿಯಾದಲ್ಲಿ ಇರಲಿಲ್ಲ, ತುಂಬ ಕಂಟ್ರಿಲಿ ಮಾರ್ತಿರಲಿಲ್ಲ. ಜನ ಏನು ಮಾಡ್ತಿದ್ರು, ಓಕೆ ಅದನ್ನು ಸ್ಮಗಲ್ ಮಾಡೋಕ್ಕೆ ಅಲ್ಲೋಗಿ ಟೆಂಟ್ ಹಾಕಿ ಕೂತ್ಕೊಂಡು ತೊಗೊಂಡು ಹೋಗ್ತಿದ್ರು.
ಅದನ್ನ ಹೊರಗಡೆ 4 ಪಟ್ಟು 5 ಪಟ್ಟು ರೇಟ್ ಕೊಟ್ಟು ಮಾರಕ್ಕೆ. ಸೊ ಅದರಿಂದ ಒಂದು ಕಲ್ಟ್ ಬಿಲ್ಡಪ್ ಆಯಿತು. ಓ ಐಫೋನ್ ಇಷ್ಟು ಡಿಮಾಂಡ್ ಇದೆ, ಹಿಂಗಿದೆ. ನೋ ಡೌಟ್ ಐಫೋನ್ ಆ ಟೈಮಲ್ಲಿ ಚೆನ್ನಾಗೇ ಇತ್ತು, ಯಾಕಂದರೆ ಆಂಡ್ರಾಯ್ಡ್ ವಾಸ್ ಸ್ಲೋ ಕಂಪೇರ್ಟಿವ್ಲಿ. ಬಟ್ ಇವಾಗ ಆಂಡ್ರಾಯ್ಡೇ ಬೆಸ್ಟ್ ಅನ್ಸುತ್ತೆ. ಐಫೋನ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಬರೀ ಸ್ಟೇಟಸ್ಗೆ, ಶೋಕಿಗೆ, ಇದಕ್ಕೆ ಈಗ ಜನ ಒಂದು ಆವಾಗಿನ ಥಾಟ್ ಏನಿತ್ತು ಅಂತಂದ್ರೆ ಐಫೋನ್ಸ್ ಎಲ್ಲ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಅಲ್ವಾ. ಸೊ ಆ ಟೈಮ್ಗೆ ಆಂಡ್ರಾಯ್ಡ್ಗಳು ಇಷ್ಟು ಕಾಸ್ಟ್ಲಿ ಫೋನ್ಸ್ಗಳು ಕಮ್ಮಿ, ಮತ್ತೆ ಐಫೋನ್ ಅನ್ನೋದು ಒಂದು ಬ್ರ್ಯಾಂಡ್. ಅವಾಗ ಏನ್ ಮಾಡ್ತಿದ್ರು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ತಗೋತಾ ಇದ್ರು ಇದನ್ನ. ಸೊ ಅವ್ರೊಂದು ಏನಪ್ಪ ಜಾಸ್ತಿ ಏನು ಯೂಸ್ ಮಾಡಲ್ಲ, ಗೇಮ್ ಮಾಡಲ್ಲ, ಆ ತರ ಏನೂ ಇಲ್ಲ, ಸುಮ್ನೆ ಅವ್ರು ಅಫಿಷಿಯಲ್ ಆಗಿ ಸೆಕ್ಯೂರಿಟಿ ಪರ್ಪಸ್ ಯೂಸ್ ಮಾಡ್ತಿದ್ರು. ಜನ ಹೆಂಗಾಯ್ತು ಅಂತಂದ್ರೆ ಶ್ರೀಮಂತರು ತಗೋತಾರಲ್ಲ ಈ ಫೋನು, ಸೊ ನಾನ್ ತಗೊಂಡ್ರೆ ನಾನು ಶ್ರೀಮಂತ ತರ ಕಾಣಿಸ್ತೀನಿ ಅನ್ನೋದು ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಬ್ಬಿಡ್ತಿದ್ದು. ಅಲ್ಲಿಂದ ಶುರು ಆಗಿದ್ದು ಐಫೋನ್ ತಗೊಂಡ್ರೆ ನಾನ್ ಹೀರೋ, ನಾನ್ 4 ಜನರ ಮಧ್ಯೆ ಐಫೋನ್ ತೆಗಿತೀನಿ ಅಂತಂದ್ರೆ ನಾನ್ ಶ್ರೀಮಂತ, ಹಂಗ್ ರೆಪ್ರೆಸೆಂಟ್ ಮಾಡ್ತಾರೆ ನನ್ನ ಅಂತ. ಅಲ್ಲಿಗೆ ಕಿಡ್ನಿಗಳು ಇರೋವರನ್ನೆಲ್ಲ ಮಾರ್ಕೊಂಡು ಐಫೋನ್ ತಗೊಳ್ಳೋದು ಶುರು ಆಯ್ತು. ಇನ್ನೊಂದೇನು ಅಂತಂದ್ರೆ ಈ EMI ಆಪ್ಷನ್ಸ್ ಬಂದು ಈಸಿ ಆಗ್ಬಿಡ್ತು ಇನ್ನ. ಅರೆ EMI ಕತೆ ಹೇಳ್ತೀನಿ. ಈಗ ನಿಜವಾಗ್ಲೂ ಹೇಳ್ತೀನಿ, ಐಫೋನ್ ಅನ್ನೋದು ಎಷ್ಟು ಕಾಮನ್ ಆಗಿದೆ ಅಂದರೆ, ಕಾಮನ್ ಆಗಿ ಹೇಳ್ತಿದ್ದೀನಿ, ಒಬ್ಬರು ಟ್ಯಾಕ್ಸಿ ಡ್ರೈವರ್, ಕ್ಯಾಬ್ ಡ್ರೈವರ್ ಇರ್ತಾನೆ, ಅವ್ರ ಹತ್ರನೂ ಐಫೋನ್ ಇರುತ್ತೆ. ಈಗ ನಾನು ತುಂಬ ಕಡೆ ಅಬ್ಸರ್ವ್ ಮಾಡಿದ್ದೀನಿ, ಐಫೋನ್ ಅವ್ರದ್ದು ನ್ಯಾವಿಗೇಷನಲ್ಲಿ ಹಾಕ್ತಾರಲ್ಲ, ಕ್ಯಾಬ್ ಡ್ರೈವರ್ ನಾರ್ಮಲಿ ಕಾಣುತ್ತೆ, iPhone 13, iPhone 12 ಈಸಿಲಿ ಕಾಣ್ತಾ ಇದೆ. ಸೊ ಯಾರಿಗೂ ತಲೆಯಲ್ಲಿ ಯಾರಿಗಾದ್ರೂ ಇದ್ದರೆ ನಾನು ಐಫೋನ್ ತೊಗೊಂಡ್ರೆ ಸ್ಟೇಟಸ್ ಇಂಪ್ರೂವ್ ಆಗುತ್ತೆ, ಜನ ನಾನು ತಿರುಗಿ ನೋಡ್ತಾರೆ, ನನ್ನ ಹತ್ರ ಐಫೋನ್ ಇದೆ ಅಂತಂದರೆ ತೆಗೆದುಬಿಡಿ. ಇಟ್ಸ್ ಅ ಯುಟಿಲಿಟಿ ನಾವು. ಅದೇ ರೋಡ್ ಸೈಡ್ ಅಲ್ಲಿ ತಳ್ಳಗಾಡಿಲಿ ತರಕಾರಿ ಮಾರ್ತಾರಲ್ಲ, ಅವರೆಲ್ಲ ಐಫೋನ್ ಇಟ್ಕೊಂಡಿರೋದು ನೋಡಿ. ನಾನು ಮನೆ ಕಟ್ಟ ಮೇಸ್ತ್ರಿ ಕೈಯಲ್ಲೂ ನೋಡಿದೀನಿ. ಇದೆ, ಎಲ್ಲರೂ ತಗೋತಿದ್ದಾರೆ ಇವಾಗ. ಐಫೋನ್ ಅಂದ್ರೆ ಏನ್ ಇವಾಗ ಆತರ ಏನಿಲ್ಲ, EMI ಇರುತ್ತೆ, ಹಾಕ್ಸ್ಕೋ, ತಿಂಗಳಿಗೆ 2,000 3,000 ಕಟ್ಕೊಂಡು ಆರಾಮಾಗಿರ್ತಾ ಇರೋ. ಯಾರಾದ್ರೂ ಅಫೋರ್ಡ್ ಮಾಡ್ಬೋದು ಈಗ. ಫೋನ್ ಅಂದ್ರೆ ಇವಾಗ ಮುಂಚೆ ಎಲ್ಲ ಒಂದ್ ಫೋನ್ ಅಂತಂದ್ರೆ ಈ ತರ ಏನಪ್ಪಾ ಒಂದ್ ದೊಡ್ಡ ಪರ್ಸನ್ ಅಂತ ನೋಡ್ತಾ ಇದ್ರು ಅವನ್ನ. ಇವಾಗ ನಂದೇ ಒಂದು ನಮ್ ಫ್ಯಾಮಿಲಿದೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಯಾವ್ದೋ ಇವಾಗ ಅರೌಂಡ್ 2006-07 1100 ಯಾವಾಗ ರಿಲೀಸ್ ಆಯ್ತು, ಆ ಟೈಮ್ಗೆ ನಮ್ ತಂದೆ ಏನ್ ಮಾಡಿದ್ರು, ಹಂಗು ಹಿಂಗು ಸ್ವಲ್ಪ ಹಣ ಕೂಡಿಟ್ಟು ಒಂದು 1100 ತಗೊಂಡಿದ್ರು. ಸೊ ಆ ಟೈಮ್ಗೆ ಹೆಂಗಿತ್ತು ಅಂತಂದ್ರೆ ಫೋನ್ಗಳವ, ನೀವು ಒಂದು 1100 ಅಥವಾ ಯಾವ್ದೇ ಫೋನ್ ಇರ್ಲಿ, ಫೋನ್ ಇದೆ ಅಂತ ಗೊತ್ತಾದ್ರೆ 10 ಜನ ಹಿಂಗ ಮುತ್ತಿಕೊಂಡ್ಬಿಡೋರು ಸೈಡಲ್ಲೆಲ್ಲ. ಫೋನ್ ಅದ್ರಲ್ಲಿ ಏನು ಇರ್ಲಿಲ್ಲ, ಒಂದ್ ಏನು ವಿಡಿಯೋ ನೋಡಕ್ಕಾಗಲ್ಲ, ಏನು ಇಲ್ಲ, ಕಾಲ್ ಮಾಡು, ಗೇಮ್ ಮಾಡು, ಅಷ್ಟ್ ಬಿಟ್ರೆ ಇನ್ನೇನಿತ್ತು ಅದ್ರಲ್ಲಿ. ಅಂತದಕ್ಕೇನೆ ಅಷ್ಟ್ ಜನ ನೋಡ್ತಾ ಇದ್ರು. ಬಟ್ ಆ ಟೈಮ್ಗೆ ಹಂಗಿತ್ತು ಟೆಕ್ನಾಲಜಿ. ಫಸ್ಟ್ ಇಂಟ್ರೊಡಕ್ಷನ್ ಇತ್ತದು. ಫೋನ್ ಅಂತ ತೋರ್ಸ್ಕೊಳಕ್ಕೆ ಅದಕ್ಕೆ ಟ್ಯಾಗ್ಗಳಿದ್ವು, ನೋಡಿದ್ರ? ಫೋನ್ಗೆ ಹಿಂಗೆ ಹಾಕಕ್ ಟ್ಯಾಗ್ ಅಂದ್ರೆ ಅವನ ಹತ್ರ ಫೋನ್ ಇದೆ ಅಂದ್ರೆ ಮೇಲ್ಗಡೆ ಜೋಬಲ್ ಹಾಕ್ಬಿಟ್ಟು ಟ್ಯಾಗ್ ಆಚೆ ಬಿಡೋರು. ಬರ್ತಾ 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 ಏನಾಯ್ತು ಅಂದ್ರೆ ಫೋನ್ ಇಸ್ ಅ ಬೇಸಿಕ್ ಥಿಂಗ್. ಇವಾಗ ಫೋನ್ ಇದಾವೆ, ಇವಾಗ ಐಫೋನ್ಗಳೇ ಹತ್ತಿರ್ಬೋದು, ಈಗ ಅಷ್ಟಿವೆ ಇವಾಗ. ಈಗ ಜನರದ್ದು ಗಳಿಕೆನೂ ಜಾಸ್ತಿ ಆಗಿದೆ, ಆಯ್ತಾ? ಆದ್ರೆ ಓವರ್ ಆಲ್ ಈಗಾದ್ರೂ ಇನ್ಸ್ಟಾಗ್ರಾಮು, ಈ ಶಾರ್ಟ್ಸ್ ಅಲ್ಲಿ ನೋಡಿದ್ರೆ ಐಫೋನ್ ಹಿಡ್ಕೊಂಡು ದೊಡ್ಡದಾಗಿ ಹಿಂಗ್ ಮಾಡ್ತಾರೆ, ಗೊತ್ತಾ? ಅದು ಐಫೋನ್ ತಗೊಂಡಿರೋದು ಒಂದು ಸ್ಟಾರ್ ಮಾರ್ಕ್ ಅದು. ಅಲ್ಲ, ನನಗೆ ಅರ್ಥ ಆಗ್ತಿಲ್ಲ. ಈಗ ನನ್ನ ಹತ್ರ ಗ್ಯಾಲಕ್ಸಿ ಫೋಲ್ಡ್ 6 ಇದ್ದು ತೋರಿಸಿದ್ರೆ ನಾನು ಏನೋ ಒಂದು ಸ್ವಲ್ಪ ಈಗ ಸದ್ಯಕ್ಕೆ ಮಾಡರ್ನ್ ಇದೆ. ಫೋಲ್ಡೇಬಲ್ ಅಲ್ಲಿ ಸ್ಯಾಮ್ಸಂಗ್ ಅಷ್ಟು ಅಡ್ವಾನ್ಸ್ಡ್ ಅವ್ರು ಯಾರೂ ಇಲ್ಲ. OnePlus ಅಪ್ಪೋದು ಬಂದಿದ್ದಾವೆ, ಆದರೆ ಈಗಲೂ ಕನ್ಸಿಡರ್ ಸ್ಯಾಮ್ಸಂಗ್ ಇದೆ. ಸೊ ಅದನ್ನು ಶೋ ಆಫ್ ಮಾಡಿದೆ ಅಂದರೆ ಒಂದು ಸ್ವಲ್ಪ ಅರ್ಥ ಇದೆ. ನನಗೆ ಐಫೋನ್ ಈಗ ಶೋ ಆಫ್ ಮಾಡ್ದಾರಲ್ಲ, ನನಗೆ ಅರ್ಥನೇ ಆಗಲ್ಲ. ಅದಕ್ಕೆಲ್ಲ ಬೇಜಾನ್ ಕಾಮಿಡಿ ಎಕ್ಸಾಂಪಲ್ಸು ಇದ್ದಾವೆ, ಆಯಿತಾ? ಇದು ಒಂದು ಸ್ಮಾಲ್ ಚಿಕ್ಕ ಕತೆ. iPhone 6 ಅಂತ ಅವಾಗ ಲಾಂಚ್ ಆಗಿತ್ತು, ಇದು ಅರೌಂಡ್ 8 years ಬ್ಯಾಕ್. ಅವಾಗ ಪ್ರಾಬ್ಲಮ್ ಏನಿತ್ತು ಗೊತ್ತಾ? ಒಂದು ಆ್ಯಂಡ್ರಾಯ್ಡ್ ಅದು ಒಂದು 8,000 10,000 ಮೊಬೈಲ್ ತೊಗೊಂಡ್ರು 32 GB ಕೊಡ್ತಿದ್ರು ಮೆಮ್ರಿ, ಆಯಿತಾ? ಅದರಲ್ಲಿ ಒಬ್ಬರು ಕಲೀಗು 16 GB iPhone 6 ತೊಗೊಂಡಿದ್ದಾರೆ 47,000 ಕೊಟ್ಟು. ಆ ಟೈಮಲ್ಲಿ ಐಫೋನ್ ರೇಟ್ 47,000 ಆಯಿತು. ಅದರಲ್ಲಿ ಇದು ಸ್ಪೇಸ್ 16 GB ಅಷ್ಟೇ. iPhone 6 16 GB ಚೆನ್ನಾಗಿರ್ಬೋದು, ಮೊಬೈಲ್ ಚೆನ್ನಾಗಿರ್ಬೋದು, ಆಯಿತಾ? ನಾನಿಲ್ಲ ಆ ಟೈಮ್ಗೆ. ಆದರೆ ಅದರ ಇದ್ದದ್ದೇ ಸ್ಪೇಸ್ 16 GB. 4 ಫೋಟೋ ಹಿಂಗೆ ಮಾಡಿ ಹಿಂಗೆ ತೆಗಿತಿದ್ಲು, ಮೆಮ್ರಿ ಫುಲ್, ಆಯಿತಾ? ಮೆಮ್ರಿ ಫುಲ್. ಹೊರಗಡೆ ಹೋದಾಗೆಲ್ಲ ನಮ್ಮದು ಫ್ರೆಂಡದು OnePlus ಇತ್ತು, ಆ ಟೈಮಲ್ಲಿ OnePlus 3T ಇತ್ತು ನನ್ನ ಫ್ರೆಂಡ್ ಹತ್ರ. ಅದನ್ನ ಇಟ್ಕೊಂಡೆ ಫೋಟೋ ತೆಗ್ದಿದ್ದು ನಾವೆಲ್ಲ ಕಡೆ.
ಆಯ್ತಾ. ಮತ್ತೆ ಅವಳು ಲಾಸ್ಟ್ಗೆ ಅವಳದು ಕಾಟ ಸಾಕಾಗಿದೆ, ಐಫೋನ್ 6 ಕಾಟ ಸಾಕಾಗಿ ಮಾರಕ್ಕೆ ತೆಗೆದ್ಲು, ನಾನು ಮಾರ್ತೀನಿ ಅಂತ. ಅದಕ್ಕೆ ನಾನು ನನ್ನ ಫ್ರೆಂಡು ಕಾಡಿಸ್ತಿದ್ವಿ ಹೋಗಿ, 8,000 ಕೊಡ್ತೀಯಾ ಅಂತ. ಯಾಕಂದರೆ ಹಂಗೆ ಇತ್ತು ನಿಜವಾಗ್ಲೂ. ಒಂದು ಅಪ್ಡೇಟ್ ಬಂತು ಅಂದರೆ ಕ್ಲಿಯರ್ ಮಾಡ್ಬೇಕೆಲ್ಲ ಸ್ಟೋರೇಜು, ಅಪ್ಡೇಟ್ ಮಾಡೋಕ್ಕಲ್ಲ. ಅದು ಬ್ರ್ಯಾಂಡ್ ನ್ಯೂ ಫೋನ್ 47,000 ಆ ಟೈಮಲ್ಲಿ. ನಿಮ್ಗೆ ಗ್ಯಾಲಕ್ಸಿ 45,000ಕ್ಕೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S4 SY ಸಿಗ್ತಿತ್ತು. ಬೆಸ್ಟ್ ಕ್ವಾಲಿಟಿ ಮೇಲೆ ಎಕ್ಸ್ಪಾಂಡಬಲ್ ಸ್ಟೋರೇಜ್ ಇತ್ತು, ಎಲ್ಲ ಇತ್ತು. ಆದರೆ ಒಂದು ಸ್ವಲ್ಪ ಜನ ಕ್ರೇಜ್ ಅದಕ್ಕಿಂತ ಜಾಸ್ತಿ ಇದಕ್ಕಿತ್ತಲ್ಲ, ಸೊ ಅದನ್ನು ತೊಗೊಂಡ್ಬಿಟ್ಟು ಅನುಭವಿಸಿದ್ದಾರೆ. ಅದ್ರದ್ದು ಕತೆ ಇದು. ಜನ ಇವಾಗ ದುಡ್ಡಿಗಿಂತ ಸ್ಟೇಟಸ್ ಥಿಂಕ್ ಮಾಡ್ತಾರೆ, ಸ್ಟೇಟಸ್ ಚೆನ್ನಾಗಿರ್ಬೇಕು ಅಂತ. ಸ್ಟೇಟಸ್ ನೋಡು, ಒಂದಿರುತ್ತೆ ನಿನ್ನ ಹತ್ರ. ಯಾರು ಒಂದು ನೋಡಿದ್ಯಾ, ಶ್ರೀಮಂತರು ಯಾರು ಇರ್ತಾರಲ್ಲ ಅವ್ರು ನಿಜವಾಗ್ಲೂ ತೋರಿಸ್ಕೊಳ್ಳಲ್ಲ. ಯಾರು ಅರ್ಧಂಬರ್ಧ ಇರ್ತಾರೆ, ಈ ಕಡೆ ಶ್ರೀಮಂತನೂ ಅಲ್ಲ ಈ ಕಡೆ ಬಡವನೂ ಅಲ್ಲ, ಮಧ್ಯ ಇರ್ತಾರಲ್ಲ ಅವರೇ ಜಾಸ್ತಿ ತೋರಿಸ್ಕೊಳ್ಳೋದು. ಬಿಲ್ ಗೇಟ್ಸ್ ನೋಡು, ಮಾರ್ಕ್ ಜುಕರ್ಬರ್ಗ್ ನೋಡು, ಅವ್ರೇನಾದರೂ ಬಂಗಾರದ ಚೈನ್ ಹಾಕೊಂಡು ಅಡ್ಡಾಡ್ತಾರ, ಇಲ್ಲ ಡೈಮಂಡ್ ಹಾಕೊಂಡು ಅಡ್ಡಾಡ್ತಾರ. ಸ್ವೆಟ್ರು ಒಬ್ಬನು ಅದೇ ಶರ್ಟು, ಅವನಿಗೆ ಒಂದು ಮಾರ್ಕ್ ಜುಕರ್ಬರ್ಗ್ ಹಿಸ್ಟ್ರಿ ಇದೆ, 100 ಶರ್ಟ್ ಇದೆ ಅಂತ ಮಾತ್ರ, ಸೇಮ್ ಕಲರು. ಇದು ಅವ್ನ ಟೆನ್ಷನ್ ಇಲ್ಲ, ಯಾವುದೋ ಒಂದು ಕೈ ಸಿಗುತ್ತೆ ಹಾಕೋತಾನೆ, ಅದು ತಲೆ ಫ್ರೀ ಇರುತ್ತಂತೆ. ಈಗ ಅಂದರೆ ಉಂಗುರ ಹಾಕು, ಇದು ಹಾಕು, ಅದು ಹಾಕು, ಸೊ ತೋರಿಸ್ಕೊಳ್ಳೋ ಇಂಟ್ರೆಸ್ಟ್ ಇಲ್ಲ. ಅದು ನಿಜ. ಮ್ಯಾಚಿಂಗ್ ಪ್ಯಾಂಟ್, ಮ್ಯಾಚಿಂಗ್ ಶೂ, ಮ್ಯಾಚಿಂಗ್. ಮತ್ತೆ ಇವಂದು ನೋಡು, ಸ್ಟೀವ್ ಜಾಬ್ಸ್ ನೋಡು, ಅವನದು ಬ್ಲ್ಯಾಕ್ ಟರ್ಟಲ್ ನೆಕ್ಕು ಜೀನ್ಸು ಅಷ್ಟೇ. ಅವ್ನು ಬಿಟ್ಟು ಬೇನೂ ಹಾಕೇ ಇಲ್ಲ 10 ವರ್ಷ ನೋಡು ಒಂದು ವೀಡಿಯೋಸ್ ಎಲ್ಲ. ಸೊ ನಿಜವಾಗಿರೋ ಶ್ರೀಮಂತರು ಯಾರು ತೋರಿಸ್ಕೊಳಕ್ ಹೋಗಲ್ಲ. ಇದು ಅರ್ಧ ಇರ್ತಾರಲ್ಲ, ಆ ಕಡೆ ಇಲ್ದಾರೆ ಈ ಕಡೆ ಇಲ್ದಾರೆ. ಅವ್ರ ಬಗ್ಗೆ ಇಡೀ ಜಗತ್ತಿಗೆ ಗೊತ್ತು ಇವನ್ ಶ್ರೀಮಂತ ಅಂತ. ಅವ್ನ ಹಾಕಿದ್ರಷ್ಟೇ, ಹಾಕಿಲ್ಲ ಶ್ರೀಮಂತ. ಇಲ್ಲಿ ನಾನ್ ತೋರ್ಸ್ಕೋಬೇಕಲ್ಲ ಅವ್ನು ಶ್ರೀಮಂತ ಅಂತ. ಅವನ ಅಕೌಂಟ್ ಅಲ್ಲಿ ₹1 ಇರ್ಲಿ ಬಿಡ್ಲಿ, ತೋರ್ಸ್ಕೋಬೇಕು ಅವನು ನನ್ ಶ್ರೀಮಂತ, ಅಷ್ಟೇ, ಇನ್ನೇನು ಇಲ್ಲ. ಅಷ್ಟೇ. ಮೊದ್ಲು ಜನ ಏನು ಅಂತಂದ್ರೆ ಫಿಸಿಕಲ್ ಆಗಿ 4 ಜನರ ಮಧ್ಯೆ ಇರ್ತಿದ್ರು, ಇವಾಗ ವರ್ಚುವಲಿ ಲಕ್ಷಾಂತರ ಜನರ ಮಧ್ಯೆ ಇದಾರೆ ಇವಾಗ. ನಾನೆಲ್ಲ ನೋಡಿದೆ ಈ ಇನ್ಸ್ಟಾಗ್ರಾಮಲ್ಲೆಲ್ಲ ಶ್ರೀಮಂತರು ತೋರ್ಸೋಕೆ ಬಟ್ಟೆ, ಒಡವೆ, ಐಫೋನ್ಸ್ ಎಲ್ಲ ಬಾಡಿಗೆಗೆ ಸಿಗ್ತವೆ. ಆಯ್ತಾ, ನೀನು ಹೋಗಿ 1 hour ಬಾಡಿಗೆ ತಗೊಂಬ, 1 ದಿನಕ್ಕೆ ಬಾಡಿಗೆ ತಗೊಂಬ, ಏನೋ ಬೇಸಿಸ್ ಮೇಲೆ ಹೆಂಗೆ ರಿಕ್ವೈರ್ಮೆಂಟ್ ಇದೆ, ವಿಡಿಯೋ ಮಾಡು, ಏನು ಬೇಕಾದ್ ಮಾಡು, ಅದನ್ನು ಮಾಡಿದ್ನ ವಿಡಿಯೋ ಮಾಡೋಕೆ ವಾಪಸ್ ರಿಟರ್ನ್ ಮಾಡು. ಬೇಜಾನಿದ್ದಾವೆ. ಮತ್ತು ಇನ್ನೊಂದೇನಿರುತ್ತೆ, ಹೋಟೆಲ್ಸ್ ನೋಡಿದ್ದೀರಾ, ಕೆಲವು ಜನ ತುಂಬ ಹೋಟೆಲಲ್ಲಿ ಹಿಂಗೆ ಕೂತ್ಕೊಂಡು, ದೊಡ್ಡ ಲಕ್ಸುರಿ ಹೋಟೆಲ್ಸಲ್ಲಿ ಕೂತ್ಕೊಂಡು ಫೋಟೋ ತೆಗೆದು ಹಾಕ್ತಾರೆ, ಓ ನಾನಿನ್ ಲಕ್ಸುರಿ ಹೋಟೆಲಲ್ಲಿ ಇದ್ದೀನಿ ಅಂತ. ಅದ್ರದ್ದು ರಿಯಾಲಿಟಿ ಹೇಳಿದ್ದಾರೆ ಗೊತ್ತು ತಾನೆ? ಹೌದು. ಹೆಂಗೆ ಹೇಳು, ಎಲ್ಲರೂ 10 ಜನ ಸೇರ್ಕೊಂಡು ಬುಕ್ ಮಾಡಿರ್ತಾರೆ ಒಂದು ರೂಮ್ನ. ಒಂದ್ ಕಡೆ ವಿಡಿಯೋ ಮಾಡ್ಕೊಳ್ಳೋದು, ಎಲ್ಲರೂ ಅದೇ ವಿಡಿಯೋ, ನೀನ್ ಡ್ರೆಸ್ ತೆಗಿ, ಫೋನ್ ಕೊಡು, ನಾನು ತೆಕ್ಕೊತೀನಿ ಅಂತ. ಅದಕ್ಕತ್ತೆ. ಸೊ ಐಫೋನ್ ಮೆಂಟಾಲಿಟಿನೂ ಹಿಂಗೆ ಆಗ್ಬಿಟ್ಟಿದೆ ಈಗೆಲ್ಲ. ಒಂಥರ ಏನು, ನನ್ನ ಹತ್ರ ಇದೆ, ಸ್ಟೇಟಸ್ ಸಿಂಬಲು ತೋರಿಸ್ಕೋಬೇಕು, ಬೇಕಂದ್ರೆ 4 ವರ್ಷ ಹಳೇದೇ ಇರಲಿ. ಈಗ ಫ್ಲಿಪ್ಕಾರ್ಟಲ್ಲಿ iPhone 13 ಇದು ಲಾಂಚ್ ಆಗಿದ್ದು 2022 ಅಲ್ಲಿ, ಆಯಿತಾ. ಐಫೋನ್ 13 20 ಈ ವರ್ಷ ನೋಡಿ ಐಫೋನ್ ಫ್ಲಿಪ್ಕಾರ್ಟಲ್ಲಿ ಅದನ್ನು 47,000ಕ್ಕೆ ಮಾರ್ತಾರೆ. ಬಕ್ರಾಗಳು ಅದನ್ನು ತಗೋತಾರೆ. ಕಡಿಮೆ ಆಗಿದೆ ಅಲ್ಲ, ಈಗ ನನ್ನ ಹತ್ರ ಐಫೋನ್ ಬರುತ್ತೆ. ಇಲ್ಲ ನನ್ನ ಹತ್ರನ ಐಫೋನ್ ಇದೆ ತೋರ್ಸೋಕ್ಕೆ ಹಿಂದ್ಗಡೆ ಒಂದು ಇರುತ್ತಲ್ಲ ಆ್ಯಪಲ್ ಸಿಂಬಲ್, ಅದಕ್ಕೋಸ್ಕರ 47,000 ಕೊಟ್ಟು ತಗೋತಾರೆ. ಅದ್ರ ವ್ಯಾಲ್ಯೂ ಈಗ 20,000ನೂ ಇಲ್ಲ ಪ್ರಾಕ್ಟಿಕಲಿ ನೀನು ಯೂಸೇಜ್. ಯಾಕಂದರೆ ನನ್ನ ವೈಫ್ ಹತ್ರ ಇದೆ, ಅದು ಅದೇ ಕತೆ. ಸೊ ಬೇಕಂದಿದ್ದು ಅದಕ್ಕೆ ಕತೆ. ಸೊ ಅದ್ರದ್ದು ಕತೆ ನನಗೆ ಗೊತ್ತು. ಕ್ಯಾಮ್ರಾ ಕ್ವಾಲಿಟಿ ನಮ್ಮ ಆ್ಯಂಡ್ರಾಯ್ಡ್ಗಿಂತ ವರ್ಸ್ಟ್ ಆಗಿದೆ, ಅದರ ಅರ್ಧ ಬೆಲೆ ಆ್ಯಂಡ್ರಾಯ್ಡ್ ತಗೊಂಡಿದೆ, ಅದಕ್ಕಿಂತ ವರ್ಸ್ಟ್ ಆಗಿದೆ. ಬ್ಯಾಟ್ರಿ ಲೈಫ್ ಇಲ್ಲ, ಹೀಟಿಂಗು ಅದನ್ನು ಈಗಂತೂ ಬಿಟ್ಬಿಡಿ. 15 ಅಂತೂ ಫೇಮಸ್ ಇದೆ ಹೀಟಿಂಗಿಗೆ ಐಫೋನ್. ಸೊ ಇಷ್ಟು ಹೀಟ್ ಆಗುತ್ತೆ, ಬ್ಯಾಟ್ರಿ ಲೈಫ್ ಚೆನ್ನಾಗಿಲ್ಲ ಅಂತ ಎಲ್ಲ ಕಡೆ ಬರ್ತಿದೆ. ಆದರೂ ಜನ ಮತ್ತೆ ಹಳ್ಳಕ್ಕೆ ಬೀಳ್ತಾರೆ, ಮತ್ತೆ ತಗೋತಾರೆ. ಬ್ರ್ಯಾಂಡ್ ಸೆಟ್ ಆಗಿದೆಯಲ್ಲ, ಶ್ರೀಮಂತರು ಮಾತ್ರ ತಗೊಳ್ಳೋದು ಅಂತ ಏನಿಲ್ಲ. ಹಂಗಂದ್ರೆ ಇವಾಗ ಕ್ಯಾಬ್ ಓಡಿಸೋರು, ರೋಡ್ ಸೈಡ್ ತರಕಾರಿ ಮಾರೋರು, ಪಾನಿಪುರಿ ಮಾಡೋರೆಲ್ಲ ಶ್ರೀಮಂತರಾಗ್ಬಿಟ್ಟು. ಹೌದು, ಎಲ್ಲ ಶ್ರೀಮಂತರೇನೆ. ಐಫೋನ್ ಇದೆಯಲ್ಲ, ಮುಗೀತು. ಇಲ್ಲಪ್ಪ, ನಮ್ಮ ಕೆಪಬಿಲಿಟಿ ಇದ್ರೆ ನಾನಂತರೂ ಹತ್ರ ಹೋಗಲ್ಲ. ಯಾಕೆ ಅಂದರೆ ಅದನ್ನು ಯೂಸ್ ಮಾಡಿಬಿಟ್ಟಿದ್ದೀನಿ ಐಫೋನ್, ಅದರದ್ದು ಅದನ್ನು ನಮ್ಗೆ ಸೆಟ್ಟೇ ಆಗಲ್ಲ. ನಮ್ದು ಯೂಸ್ ಹೆಂಗೆ ಯೂಸ್ ಮಾಡ್ತಾರೋ ಏನೋ ಗೊತ್ತು. ನೀನು ಮುಂಚೆಯಿಂದ ಯೂಸ್ ಮಾಡಿದರೆ ಗೊತ್ತಿಲ್ಲ.
ಆದರೆ ಅದ್ರ ಸಾಫ್ಟ್ವೇರ್ ಎಷ್ಟು ಅನ್ಪಾಲಿಶ್ಡ್ ಅನ್ಸುತ್ತಂದ್ರೆ ಬೇಸಿಕ್ ಚೆನ್ನಾಗಿದೆ, ಯಾರಿಗೂ ಗೊತ್ತಿಲ್ಲದೆ ಯಾರು ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಅದ್ರ ಸ್ವಲ್ಪ ಅಡ್ವಾನ್ಸ್ಡ್ ಹೋಗ್ತಾರಲ್ಲ, iOS ಅವ್ರ ಕೈಲಿ ಯೂಸ್ ಮಾಡೋಕ್ಕಾಗಲ್ಲ. ಮತ್ತೆ ಹೆಂಗಿದೆ ಅಂದ್ರೆ ಒಂದು ಐಫೋನ್ ತಗೊಂಡ್ರೆ ಇನ್ನೊಂದು ಆಂಡ್ರಾಯ್ಡ್ ಮೇಂಟೈನ್ ಮಾಡ್ಬೇಕು. ಐಫೋನ್ ಅಲ್ಲಿ ಎಲ್ಲ ಮಾಡಕ್ ಆಗಲ್ಲ, ಆಂಡ್ರಾಯ್ಡ್ ಅಲ್ಲಿ ಎಲ್ಲ ಫೆಸಿಲಿಟೀಸ್ ಇರೋದು. ಡ್ಯುಯಲ್ ಸಿಮ್ ಇರಲಿಲ್ಲ ಮೊನ್ನೆ ತನಕ. ಹೌದು, ನಾನು ಐಫೋನ್ ಅವಾಗಲೇ ತಗೋತಿದ್ನೇನೋ ಸುಮ್ಮನೆ ಚೆನ್ನಾಗಿದೆ ಅನ್ನೋ ತೊಗೊಳಂತ, ಆದರೆ ಡ್ಯುಯಲ್ ಸಿಮ್ ಇರಲಿಲ್ಲ. ಸೊ ನಾವು ಅದಕ್ಕೋಸ್ಕರ ಏನು ಮಾಡಿದ್ವಿ, ಆ್ಯಂಡ್ರಾಯ್ಡ್ ಯಾವತ್ತೂ ಬಿಟ್ಟು ಹೋಗಲಿಲ್ಲ, ಯಾಕಂದರೆ ಡ್ಯುಯಲ್ ಸಿಮ್ ಇಲ್ಲ. ಈ ಡ್ಯುಯಲ್ ಸಿಮ್ ಸ್ವಲ್ಪ ಕೊಟ್ಟಿದ್ದಾರೆ, ಆದರೆ ಈ ಸಿಮ್ ಕೊಟ್ಟಿದ್ದಾರೆ, ನನಗಿಷ್ಟ ಇಲ್ಲ ಅದು. ಹೆಡ್ಫೋನ್ ಜಾಕ್ ಬೇರೆ ತೆಗೆದ್ರು. ನನ್ನ ಮೊಬೈಲಲ್ಲಿ ಇನ್ನೂ ನಾನು ಹೆಡ್ಫೋನ್ ಜಾಕ್ ಬೇಕು ಅಂತಿದ್ದೆ. ಲಾಸ್ಟ್ ಮೊಬೈಲ್ ಚೇಂಜ್ ಮಾಡಿದೆ, ಅದರಲ್ಲಿ ಹೆಡ್ಫೋನ್ ಜಾಕ್ ಇಲ್ಲ. ಆದರೆ ಹೆಡ್ಫೋನ್ ಜಾಕ್ ಮೊನ್ನೆ 2023 ತನಕ ನಾನು ಇರೋ ಮೊಬೈಲೇ ತಗೋತಿದ್ದೆ, ಹೆಡ್ಫೋನ್ ಜಾಕ್ ಬೇಕು ನನಗಂತ ಸ್ಪೆಸಿಫಿಕ್ ಆಗಿ. ಹೌದು. ಸೊ ಅವ್ರಂತರೂ ತೆಗೆದಾಕಿದ್ರು. ಈಗ ಅನಿವಾರ್ಯತೆ, ಆಂಡ್ರಾಯ್ಡಲ್ಲೂ ಎಲ್ಲ ಕಡೆ ತೆಗಿತಿದ್ದಾರೆ. ಸೊ ಏನು ಮಾಡೋಕ್ಕಾಗ್ತಿಲ್ಲ. ರೇಸಿಂದ ನಾವು ಅದೇ ತರ ಹೋಗೋಣ ಅಂತ ಜನ ಐಫೋನ್ ಹಿಂದೆ ಬಿದ್ದಿದ್ದಾರೆ, ಅದ್ರಲ್ಲಿ ಏನಿದೆ ಹಂಗೆ ಮಾಡೋಣ ಅಂತ ಇವರು ಶುರು ಹಚ್ಕೊಂಡಿದ್ದಾರೆ. ಅಷ್ಟೇ. ಅರೆ ರೀಸೆಂಟ್ ಸುದ್ದಿ, ಹಂಗರ್ ಸ್ಟ್ರೈಕ್ ಬೈ ಇಂಡಿಯನ್ ಬಾಯ್. ಐಫೋನ್ಗೋಸ್ಕರ ಕತೆ ಹೇಳಿ. ಕತೆ ಇಷ್ಟೇ ಕತೆ. ಅವನಿಗೆ ಐಫೋನ್ ಬೇಕು ಅಂತ ಅವ್ರ ಅಮ್ಮ ನಾರ್ಮಲ್ ತರಕಾರಿ ಮಾರೋರು, ನಾರ್ತ್ ಇಂಡಿಯಾ, ಈ ಕಡೆ ಎಲ್ಲ ನಾರ್ತ್ ಇಂಡಿಯಾ ತರಕಾರಿ ಮಾರೋರು. ಆ ಹುಡುಗ ಒಂದು 16-17-18 ವರ್ಷದ ಹುಡುಗ, ಆಯಿತಾ. ಈಗಿನ ಹುಡುಗರ ಮೆಂಟ್ಯಾಲಿಟಿ ಏನಾಗಿದೆ ಅಂದರೆ, ಅಪ್ಪ ಅಮ್ಮನಿಗೆ ಕೊಡ್ಸೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ನನ್ನ ಶೋಕಿಗೆ ಮಾತ್ರ ಬೇಕು, ಆಯಿತಾ. ಸೊ ಅವನು ಏನು ಮಾಡಿದ್ದಾನೆ, 3 ದಿನ ಉಪವಾಸ ಬಿದ್ದಿದ್ದಾನೆ, ನಂಗೆ ಐಫೋನ್ ಬೇಕು ಅಂತ. ಮನೇಲಿ ಏನು ಮಾಡೋಕ್ಕಾಗತ್ತೆ. ಒಬ್ಬನೇ ಮಗ ಇತ್ತ ಅಂದರೆ ಕೆಲವು ಜನ ಮಾಡ್ತಾರೆ. ನನ್ನ ಮನೇಲಿ ಇತ್ತಂದ್ರೆ ಒಂದು ಕಪಾಳಕ್ಕೆ 1-2 ರೂಪಾಯಿ ಬೀಳ್ತಿತ್ತು, ನಡಿ ಸುಮ್ಮನೆ ಅಂತ. ನಿಜ, ಅಷ್ಟೇ ಆಗ್ತಿದ್ದು. ಆದರೆ ಒಬ್ಬನೇ ಮಗ ಇಂಥದ್ದೆಲ್ಲ ಶೋಕಿ ವಸ್ತು ಬೇಡಿದ್ದಾನೆ, 3 ದಿನ ಉಪವಾಸ ಬಿದ್ದಾನೆ. ಅವರು ಪಾಪ ಅನಿಸಿ ತಾವು ಉಳಿಸಿದ್ದು ಎಲ್ಲ ಸೇರಿ ಅವ್ನಿಗೆ ಐಫೋನ್ ಕೊಡಿಸಿದ್ರು ಕೊನೆಗೆ. ಅದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದಾರೆ. ಅದನ್ನು ನೋಡಿ ಅರ್ಧ ನನಗೆ BP ಇರ್ತು. ಫಸ್ಟು ಅವನೊಬ್ಬನೇ ಎಲ್ಲ ಇಂಡಿಯಾದಲ್ಲಿ ಈ ಥರ ಹುಚ್ಚರ ಥರ ಐಫೋನಿಂದ ಬೆನ್ನಂದ್ಕೊಂಡಿರೋದು. ಬಾಕಿದವ್ರಿಗೂ ಎಕ್ಸಾಂಪಲ್ ಕ್ರಿಯೇಟ್ ಮಾಡ್ದಂಗೆ ಮಾಡ್ತಿದ್ದಾನು, ಹಿಂಗೆ ಮಾಡಿ ನಿಮಗೂ ಐಫೋನ್ ಸಿಗುತ್ತೆ ಅಂತ. ಅದು ಆ ಏಜ್ ಎಲ್ಲ ಮೆಂಟಾಲಿಟಿ ಹಂಗೆ ಇರುತ್ತೆ ಬಿಡಿ. ನಾನು ಹಂಗೆ ಮಾಡಿದ್ದೆ, ಅಂದ್ರೆ ಐಫೋನ್ಗೆಲ್ಲ ಬೇರೆದಕ್ಕೆ. ಅಪ್ಪ ನಾವು ಅಂದ್ರೆ ಉಪವಾಸ ಎಲ್ಲ ಇದ್ದಿರ್ಲಿಲ್ಲ, ಹಠ ಮಾಡಿ ತಗ್ಸ್ಕೊಂಡಿದ್ದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ಆ ಲೆವೆಲಿಗೆ ಧೈರ್ಯನೇ ಇರಲಿಲ್ಲ ಆ ಟೈಮಲ್ಲಿ. ನನ್ನ ಹತ್ರ ಏನಾಯಿತು, ಫಸ್ಟು ಯಾವುದಿತ್ತು ಆ ಟೈಮಲ್ಲಿ CDMA ಮೊಬೈಲ್ ಬರ್ತಿದ್ವು, ರಿಲಯನ್ಸ್ದು ನೆನಪಿದೆಯಾ? ಆ ಟೈಮಲ್ಲಿ CDMA 3G. ಅದನ್ನು 2 ವರ್ಷ ಯೂಸ್ ಮಾಡಿದ್ದೆ ನಾನು. ಅದು ಬಿಟ್ಟು ನೋಕಿಯಾ 1110 ಅಂತ ಇತ್ತು. ಅವು 2 ಮೊಬೈಲ್ ಬೆಲೆ ಸೇರಿದ್ರು 2,500 ದಾಟ್ತಿರಲಿಲ್ಲ, 2 ಮೊಬೈಲ್ ಜೊತೆಗೆ ಸೇರಿದೆ. ಅದನ್ನು ನಾನು 3 ವರ್ಷ ಯೂಸ್ ಮಾಡಿದ್ದೇನೆ. ಫಸ್ಟ್ ಇಯರ್, ನಾನು ಇಂಜಿನಿಯರಿಂಗ್ ಫಸ್ಟ್ ಇಯರಿಂದ 3rd ಇಯರ್. ಇದಕ್ಕಿಂತ ಮುಂಚೆ ಅಂತೂ ಕೇಳೋ ಧೈರ್ಯನೇ ಇರಲಿಲ್ಲ, ಆಯಿತಾ. ಕೊನೆ ವರ್ಷ ನಂದು ಚೆನ್ನಾಗಿ ಮಾಡಿರೋ ಮಾರ್ಕ್ಸ್ ಕಾರ್ಡು ಎಲ್ಲ ತೊಗೊಂಡೋಗಿ ಪಪ್ಪಾಗ ಮಸ್ಕ ಹೊಡೆದಿದ್ದು, ನನಗೆ ಬೇಕು ಅಂತ. ನಮ್ಮಪ್ಪ ಏನೂ ಅನ್ನಲಿಲ್ಲ, ಅವರಂದರು ಎಷ್ಟು ಬೇಕು ಅಂತ ಕೇಳಿದರು. 5,000 ಅಂತ. ಯಾಕಂದ್ರೆ ಆ ಟೈಮಲ್ಲಿ ಡ್ಯುಯಲ್ ಸಿಮ್ ಸ್ವಲ್ಪ ಕಾಸ್ಟ್ ಇತ್ತು, ತೊಗೊಂಬೋಗು. 3,000 ಹೇಳಿದ್ದು ಇನಿಷಿಯಲಿ. ಆದರೆ ಅದು ಆವಾಗ ಮೈಕ್ರೋಮ್ಯಾಕ್ಸ್ Q3 ಅಂತ ಬಂದಿತ್ತು. ಆ ಟೈಮಲ್ಲಿ ಡ್ಯುಯಲ್ ಸಿಮ್ ಮೊಬೈಲ್ ಇತ್ತು. ಅದನ್ನು ತೊಗೊಂಬಂದಿದ್ವಿ. ಅಂದರೆ ನಮ್ಗೆ ಆ ಟೈಮಲ್ಲಿ ಒಂದು 3,000-4,000 ಅಥವಾ 5,000 ಮೊಬೈಲ್ ಕೇಳೋಕ್ಕೇ ಎದೆ ಗಟ್ಟಿ ಮಾಡ್ಕೊಂಡು ಹೋಗ್ತಿದ್ವಿ. ಅದು ಅವ್ರು ಬೇಡ ಅಂದರೆ ಸುಮ್ಮನೆ ಆಗ್ಬಿಡ್ತಿದ್ವಿ, ಏನೂ ಇಲ್ಲ, ಪೋಸಿ ಹೊಡಿಯೋದು ಏನೂ ಇಲ್ಲ, ಮುಗೀತಾ, ಬೇಡನ ಬೇಡ, ಮುಗೀತು. ನಮ್ಮಪ್ಪ ಏನು ಅನ್ನಲಿಲ್ಲ, ತಗೋ ಅಂದರು, ಅವ್ರೇನು ತಲೆ ಕೆಡ್ಸ್ಕೊಳ್ಳಿ. ಆದರೆ ಈಗಿನ ಹುಡುಗರು ಹಠ ಬೇರೆ ಮಾಡ್ತಾರೆ, ನಾಟಕ ಬೇರೆ ಮಾಡ್ತಾರೆ. ಏನು ಈಗಿನ ಪೇರೆಂಟ್ಶಿಪ್ ಹಂಗಾಗಿದೆಯಾ ಇಲ್ಲ ಹುಡುಗರೇ ಅಷ್ಟು ಕೆಟ್ಟೋಗಿದ್ದಾರೆ ಅಂತ? ಎರಡೂ ಇದೆ ಆಕ್ಚುಲಿ. ಜನರೇಷನ್ ಇಂದ ಎರಡೂ ಪ್ರಾಬ್ಲಮ್ ಆಗ್ತಿದೆ. ನಾವು ಹಂಗರ್ ಸ್ಟ್ರೈಕ್ ಮಾಡಿದೀವಿ, ಬಟ್ ಇಂಥದಕ್ಕೆಲ್ಲ ಶೋಕಿಗೆ ಮಾಡಿಲ್ಲ. ಬಟ್ ನಾನೇನಂದ್ರೆ ಅವಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾವು 4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗ್ತಿತ್ತು. ಅಂದ್ರೆ ಅಲ್ಲಿವರೆಗೂ ನಮ್ಗೆ ಬಸ್ ಇರ್ಲಿಲ್ಲ. ಎವ್ರಿ ಡೇ 4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಒಂದಲ್ಲ ಯಾವಾಗಾದ್ರೂ ಅಪ್ಪ ಯಾರು ಫ್ರೀ ಇದ್ರೆ ಬೈಕಲ್ಲಿ ಹೋಗಿ ಬಿಟ್ಬಿಟ್ಟು ಬರೋರು. ಸೊ ಅಲ್ಲಿಂದ ಬಸ್ ಹತ್ಕೊಂಡು ಹೋಗ್ಬೇಕು.
ಡೈಲಿ ನಡಿಬೇಕಲ್ವಾ. ಇವಾಗ ಹೋಗುವಾಗಂತ ಬಿಟ್ ಬರೋವಾಗ ಮತ್ತೆ ಸ್ಕೂಲ್ ಬಿಟ್ಟ ಮೇಲೆ ಮತ್ತೆ ನಡ್ಕೊಂಡೇ ಬರ್ಬೇಕು. ಫೋನ್ ಇಲ್ಲ ಏನಿಲ್ಲ, ಬನ್ನಿ ಬಂದಿದೀವಿ ಅಂತ ಹೇಳಕ್ಕೆ ನಡ್ಕೊಂಡ್ ಬರ್ತಿದ್ವಿ. ಏನ್ ಮಾಡಿದೆ, ಹಿಂಗೆ ಆದ್ರೆ ಆಗಲ್ಲ, ನಾನು ನಮ್ ತಮ್ಮ ಸೈಕಲ್ ಮೇಲೆ ಹೋಗ್ತೀವಿ, ಸೈಕಲ್ ಕೊಡ್ಸಿ ಅಂತ ಕೇಳಿದೆ. ನಾನೇನು ಯಾವ ತರ ನಡ್ಕೊಂಡು ಹೋಗ್ತೀವಿ ಸೈಕಲ್. ಇದಕ್ಕೇನೆ ನಾನು 2 ದಿವಸ ಹಂಗರ್ ಸ್ಟ್ರೈಕ್ ಮಾಡಿದೀನಿ, ಆದ್ರೂ ನನ್ ಕೊಡ್ಸಿಲ್ಲ. ಇಲ್ಲ, ಇದು ರೀಸನೇಬಲ್, ಇದಕ್ಕೆ ನಾವು ಅನ್ನಲ್ಲ. ಯಾಕಂದ್ರೆ ಇದು ಸ್ಕೂಲ್ ಹೋಗೋ ಹುಡುಗರಿ ನೆಸೆಸಿಟಿ. ನಾವೆಲ್ಲ ಸೈಕಲ್ ಮೇಲೆ ತೆಗ್ದವ್ರು. ಸೊ ನಮ್ಗೆ ನಾನು ಹೇಳ್ತಿರೋದು ಹಂಗರ್ ಸ್ಟ್ರೈಕು ಈ ತರ ಏನಾದ್ರು ಇದ್ರೆ ಈ ತರ ನೀಡ್ಸಿಗಿರ್ಲಿ. ಅಪ್ಪ ಅಮ್ಮನ್ನ ಆ ತರ ಎಲ್ಲ ಮಾಡಿ ಒಂದ್ ಶೋಕಿಗೆ ನಾನು ದುಡ್ಡಿಸ್ಕೊಂಡು ಏನೇನೋ ಮಾಡ್ತೀನಿ ಅಂದ್ರೆ ಐಫೋನ್ಗಿಂತವೆಲ್ಲ ಬೇಜಾನ್ ಆಗಿದಾವೆ, ಬೇಜಾನ್ ಕತೆಗಳಿದಾವೆ. ಸೊ ಈಗ ಇನ್ನೊಂದೇನು ಅಂದ್ರೆ ಪೇರೆಂಟ್ಸ್ನು ಅಷ್ಟೇ, ಈಗ ಚಿಕ್ಕ ವಯಸ್ಸಿಂದ ಮಕ್ಳನ್ನ ಹೆಂಗ್ ಸಾಕ್ಬಿಡ್ತಾರೆ ಅಂದ್ರೆ ಕಷ್ಟ ಕೊಡಬಾರ್ದು, ಅವ್ರಿಗೆ ಜಾಸ್ತಿ ಕೇಳಿದ್ ಕೊಡ್ಸೋದು, ಈ ತರ ಎಲ್ಲ ಮಾಡ್ಬಿಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಚಿಕ್ಕ ವಯಸ್ಸಲ್ಲಿ. ಅದಾದ್ಮೇಲೆ ಏನಾಗ್ತಾರೆ, ಅವರು ಒಂದ್ ಸರ್ಟೇನ್ ಏಜ್ ಬಂದ್ಮೇಲೆ ಇಲ್ಲ ಕೊಡಿಸ್ತಾರೆ ಮನೇಲಿ, ನಾವೇನ್ ಕೇಳಿದ್ರು ಈಗ ಹಠ ಮಾಡಿದ್ರೆ ಕೊಡಿಸ್ಬಿಡ್ತಾರೆ. ಚಿಕ್ಕ ವಯಸ್ಸಿಂದ ಹಂಗೆ ಮಾಡ್ಕೊಂಡ್ ಬಂದಿರ್ತಾರೆ. ಆ ಸರ್ಟೇನ್ ಏಜ್ ಅಲ್ಲೂ ಅದೇ ತರ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆಗ ಅದಂತೂ ಇದ್ದಿದ್ದೆ ಬಿಡು, ಅದು ಡಿಪೆಂಡ್ಸ್ ಅಪಾನ್ ನಿಮ್ಮ ಮನೆ ಕಂಡೀಷನು ಹೆಂಗಿದೆ. ನಾನು ನೋಡು, ಶ್ರೀಮಂತರ ಮನೆಯಲ್ಲಿ ಹಠ ಮಾಡಿದರೆ ಹೋಗ್ಲಿ ಬಿಡು ಅನ್ಬೋದು, ಆಯಿತಾ. ಕೆಪಬಿಲಿಟಿ ಇದೆಯಾ, ಕೊಡಿಸ್ಬೋದಾ, ಕೊಡಿಸ್ಲಿ. ಈಗ ಎಕ್ಸಾಂಪಲ್ ಬಂದಿದ್ದು ಒಬ್ಬ ತರಕಾರಿ ಮಾರೋರಪ್ಪ, ಆಯಿತಾ. ಅವ್ರ ಹತ್ರ ನಿನಗೆ 80,000 ಗಟ್ಟಲೆ ದುಡ್ಡು ಒಂದು ಮೊಬೈಲ್ಗೆ ಹಾಕೋಷ್ಟಿತ್ತು ಅಂದರೆ ಅವ್ರು ತರಕಾರಿ ಹಾಕಿ ಬರ್ತಿದ್ರು, ಆಯಿತಾ. ತಮ್ಮದೇ ಒಂದು ಶಾಪ್ ಹಾಕಿ ಬೇರೆ ಏನೋ ಮಾಡ್ಬೋತಾನೆ ಬಿಸ್ನೆಸ್ಸು, ಆಯಿತಾ. ಸೊ ನಾನು ಹೇಳ್ತಿರೋದು ಅವ್ರಿಗೆ ಯಾರಿಗೆ ಕೆಪಬಿಲಿಟಿ ಇಲ್ಲಲ್ಲ ಅವ್ರಿಗೆ ಪ್ರಾಬ್ಲಮ್. ಕೆಪಬಿಲಿಟಿ ಇದ್ದವ್ರು ಮಾಡ್ಕೊಳ್ಳಿ. ಅಂಬಾನಿ ಮಕ್ಕಳು ಐಫೋನ್ ಹಾಸಿಗೆ ಮಾಡ್ಕೊಂಡ್ ಮಲ್ಕೊಳ್ಳಿ, ಯಾರು ಬೇಡ ಅಂತ, ಆಯ್ತಾ. ಸೊ ಓಕೆ, ಈಗ ವಿಚಿತ್ರ ಕತೆಗಳು ಐಫೋನ್ ತಗೊಳಕ್ ಏನೇನು ಮಾಡಿದ್ದಾರೆ ಅಂತ. ಸೊ ಒಂದಂತೂ ಆಯ್ತು, ಈಗ ಕಿಡ್ನಿದು ಬಂದಿದೆ. ಮತ್ತು ಚೀನಾದಲ್ಲಿ ಏನಾಗುತ್ತೆ, ಐಫೋನ್ ತೊಗೊಳೋದಾಯ್ತು, ಐಫೋನ್ ರಿಲೇಟೆಡ್ ಬೇಸಿಕಲಿ. ಸೊ ಚೀನಾದಲ್ಲಿ ಏನಾಗುತ್ತೆ, ಪ್ರತಿ ವರ್ಷ ಒಂಥರ ಬ್ಯಾಚಲರ್ ಡೇ ಟೈಪ್ ಅಂತ ಒಂದು ಡೇ ಸೆಲೆಬ್ರೇಟ್ ಮಾಡ್ತಾರೆ. ಆ ದಿನ ಎಲ್ಲ ಕಡೆ ಸೇಲ್ ಇರ್ತಾವೆ ಎಲೆಕ್ಟ್ರಾನಿಕ್ಸ್ ಮೇಲೆಲ್ಲ. ಅಂಥದ್ರಲ್ಲಿ ಒಬ್ಬನೇನು ಮಾಡಿದ್ದಾನೆ, ತನ್ನ ಗರ್ಲ್ ಫ್ರೆಂಡ್ಗೆ ಪ್ರಪೋಸ್ ಮಾಡೋಕ್ಕೆ 10 ಐಫೋನ್ ತೊಗೊಂಡಿದ್ದಾನೆ ಗುರುಗಳು. 10 ತೊಗೊಂಡೋಗಿ ಅದರಲ್ಲಿ ಹಾರ್ಟ್ ಸಿಂಬಲ್ ಮಾಡಿ ಪ್ರಪೋಸ್ ಮಾಡಿದ್ದಾನೆ, ಆಯಿತಾ. ನೋಡು, ಚೀನಾ ಇಂಡಿಯಾಗೆ ಜಾಸ್ತಿ ಡಿಫ್ರೆನ್ಸ್ ಎಲ್ಲ ಕಲ್ಚರಲ್ಲಿ. ಅಲ್ಲೂ ಸ್ವಲ್ಪ ಹುಡುಗಿನ ನೀನು ಇದು ಮಾಡ್ಬೇಕಂದ್ರೆ ನಿನ್ನ ಸ್ಟೇಟಸ್ ನೋಡ್ತಾರೆ, ನೀನು ಎಷ್ಟಿದೆ ಕೆಪಾಸಿಟಿ ಅಂತ. ಆ ಗುರುಗಳು ಪ್ಲ್ಯಾನ್ ಏನು ಮಾಡಿದ್ದಾರೆ, 10 100 ನನಗೆ ಸರಿ ನೆನಪು ಬರ್ತಿಲ್ಲ, ಅಷ್ಟು ತೊಗೊಂಡೋಗಿ ಅದರಲ್ಲಿ ಹಾರ್ಟ್ ಸಿಂಬಲ್ ಮಾಡಿ ಅವಳಿಗೆ ಪ್ರಪೋಸ್ ಮಾಡಿದ್ದಾನೆ. ಅವಳು ನೋ ಅಂತ ಹೋಗ್ಬಿಟ್ಟಿದ್ದಾಳೆ. ಸೊ ಗುರುಗಳು ಹಳ್ಳಕ್ಕೆ ಬಿದ್ದಾಯಿತು. ಸೊ ಇಂಥ ಹುಚ್ಚಾಟಗಳು ಆಗಿದ್ದಾವೆ. ಮತ್ತು ಇನ್ನೊಂದು ಮೇಜರ್ ಸುದ್ದಿ ಅಂದರೆ, ಚೀನಾದಲ್ಲಿ ಸುಮಾರು ವರ್ಷದ ತನಕ ಐಫೋನ್ ಡೈರೆಕ್ಟ್ ಸೇಲ್ ಇರಲಿಲ್ಲ, ಆಯಿತಾ. ಚೀನಾ ಫೇಮಸ್ ಇರೋದು ಏನಕ್ಕೆ ಹೇಳು? ಕಾಪಿಂಗ್ ತಾನೆ. ಅವ್ರು ಆ್ಯಪಲ್ ಸ್ಟೋರ್ನೇ ಕಾಪಿ ಮಾಡಿಬಿಟ್ರು ಪೂರ್ತಿ. ಪೂರ್ತಿ ಆ್ಯಪಲ್ ಸ್ಟೋರ್ನೇ ಪೂರ್ತಿ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಹೊರಗಡೆ, ಆ್ಯಪಲ್ ಲೋಗೋ, ಆ್ಯಪಲ್ ಸಿಂಬಲ್. ಆದರೆ ಅಲ್ಲಿ ಮಾರ್ತಿರೋ ಐಫೋನ್ಸು ಜೆನ್ಯೂನ್ ಕೈಂಡ್ ಆಫ್ ಹೊರಗಡೆಯಿಂದ ಎತ್ತಾಕೊಂಡ್ಬಂದಿರೋದೆ. ಆದರೆ ಅವರು ಆಥರೈಸ್ಡ್ ಸೆಲ್ಲರ್ಸ್ ಅಲ್ಲ. ಸೊ ಚೀನಾದಲ್ಲಿ ಡೇಂಜರ್. ಮತ್ತು ಅವ್ರು ಬರೀ ಐಫೋನ್ ಅಲ್ಲ, ಅವ್ರ ಮ್ಯಾಕ್ ಬುಕ್ಸು ಎಲ್ಲ ಸೇಲ್ ಮಾಡಿದ್ದಾರೆ. ಇದು ಯಾವಾಗ ಗೊತ್ತಾಗಿ ಸ್ಕ್ಯಾಮ್ ಹೊರಗಡೆ ಬಂದಿದ್ದು ಯಾವಾಗ ಗೊತ್ತು ಅಂದರೆ, ಆ್ಯಪಲ್ ಅಫಿಷಿಯಲಿ ಚೀನಾದಲ್ಲಿ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಗೊತ್ತಾಯಿತು ಇವು ಅಫಿಷಿಯಲ್ ಸ್ಟೋರ್ಸ್ ಅಲ್ಲ ಅಂತ. ಸೊ ಇದನ್ನು ತಗೊಂಬಂದು ಚೀನಾದಲ್ಲಿ ಏನಾಗುತ್ತೆ, ಸಿಂಗಾಪುರಲ್ಲಿ ಸೇಲ್ಸ್ ಇತ್ತು. ಸೊ ಏನು ಮಾಡಿದ್ದಾರೆ, ಐಫೋನ್ ಸಿಂಗಾಪುರಿಂದ ತೊಗೊಂಬರ್ತಿದ್ರು, ಅದನ್ನು ಸ್ವಲ್ಪ ಎಕ್ಸ್ಟ್ರಾ ಕಾಸ್ಟಿಗೆ ಹಾಕಿ ಇಲ್ಲಿ ಮಾರ್ತಿದ್ರು. ಜನ ಗೊತ್ತಿತ್ತು ಅವೈಲಬಿಲಿಟಿ ಇಲ್ಲ, ತಗೋತಿದ್ರು. ಸೊ ಇದರಿಂದಾಗಿ ಅಲ್ಲಿ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ರು ಜನ. ಇದನ್ನು ಹೊಸದು ಆ್ಯಪಲ್ ಸ್ಟೋರ್ ತೆಗೆದು ಕತೆ ಮಾಡಿ. ಈಗ ಸೇಮ್ ಇಂಡಿಯಾದಲ್ಲೂ ಆ್ಯಪಲ್ ಸ್ಟೋರ್ಸ್ ಇಲ್ಲ ಅಲ್ಲ, ಒಂದೇ ಎರಡು ಈಗ ರೀಸೆಂಟ್ ಆಗಿ ಓಪನ್ ಮಾಡಿ ಆದರೆ ಇಂಡಿಯಾದಲ್ಲಿ ಏನಾಗಿದೆ, ಆ್ಯಪಲ್ ಆಥರೈಸ್ಡ್ ರೀಸೆಲರ್ಸ್ ಅಂತ ಇದ್ದಾರೆ, ಪಾರ್ಟ್ನರ್ ಆಗಿದೆ. ಐಪ್ಲಾನೆಟ್ ಇದೆ ಎಕ್ಸಾಂಪಲ್, ಐಪ್ಲಾನೆಟ್, ಆಪ್ಟ್ರಾನಿಕ್ಸ್ ಎರಡಿದೆ. ಸೊ ಇವರು ಆಥರೈಸ್ಡ್ ರೀಸೆಲರ್. ಸೊ ಇದು ಓಕೆ,
ಅವ್ರು ಅಫಿಷಿಯಲಿ ಆ್ಯಪಲ್ಲು ಅವ್ರ ವೆಬ್ಸೈಟಲ್ಲಿ ಹೋಗಿ ನೀನು ಇಂಡಿಯಾ ವೆಬ್ಸೈಟಲ್ಲಿ ಚೆಕ್ ಮಾಡಿದರೆ ಆಥರೈಸ್ಡ್ ರೀಸೆಲ್ಲರ್ಸ್ ಅಂತಲೇ ಅಂತಾರೆ ಅವ್ರಿಗೆ. ದಟ್ ಈಸ್ ಓಕೆ. ಚೀನಾದ ಎಕ್ಸಾಂಪಲ್ ಕೊಟ್ಟನಲ್ಲ, ಅದು ಏನು ಇಲ್ಲ ಅಲ್ಲಿ. ಆ್ಯಪಲ್ನವರೇ ಬಂದರೂ ಗುರ್ತು ಸಿಗಲ್ಲ. ಅದು ವಿಡಿಯೋ ಇದೆ ಆ್ಯಕ್ಚುಲಿ. ಆ್ಯಪಲ್ ಅವ್ರು ಬಂದರೂ ಗುರ್ತು ಸಿಗಲ್ಲ, ಅಷ್ಟು ಡಿಸೈನ್ ಇದು ಕಾಪಿ ಪೇಸ್ಟ್ ಪೂರ್ತಿ ಆ್ಯಪಲ್ ಸ್ಟೋರ್ಸದ್ದು. ಐಫೋನ್ ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು ತಾನೇ, ಅಲ್ಲೇ ಸೇಲ್ ಮಾಡೋದು ಅಷ್ಟೇ. ಅರೆ ರೀಸೆಂಟ್ ಆಗಿದೆ ಗೊತ್ತಾ, ಒಂದು 4-5 ವರ್ಷದಿಂದ ಒಬ್ಬನು ಏನು ಮಾಡ್ದ ಗೊತ್ತಾ, ಐಫೋನು ನಾವೆಲ್ಲ ಮ್ಯಾನುಫ್ಯಾಕ್ಚರ್ ತಗೋತೀವಿ ಕರೆಕ್ಟಾ. ಒಬ್ಬ ಚೀನಾ, ಯುರೋಪಿಂದ ಒಬ್ಬನು ಚೀನಾದಲ್ಲಿ ಇರ್ತಿದ್ದ, ಅವನೇನೋ ಓದೋಕ್ಕೋಸ್ಕರ ಹೋಗಿದ್ದ ಆಯ್ತಾ. ಅವನೇನು ಮಾಡಿದಾನು ಗೊತ್ತಾ, ಆ್ಯಪಲ್ ಪಾರ್ಟ್ಸ್ನ ಒಂದೊಂದೇ ಪಾರ್ಟ್ಸ್ ಪರ್ಚೇಸ್ ಮಾಡಿ ತಾನೇ ಒಂದು ಐಫೋನ್ ಮಾಡ್ದ. ಅದರದ್ದು ವಿಡಿಯೋ ಹಾಕಿದ್ದ, 1 hour ವಿಡಿಯೋ ಹಾಕಿದ್ದ, ಐ ಕ್ರಿಯೇಟೆಡ್ ಐಫೋನ್ ಫ್ರಮ್ ಸ್ಕ್ರಾಚ್ ಅಂತ. ಅಲ್ಲ, ಕಾಸ್ಟ್ ಅಲ್ಲಿ ಏನಾದ್ರು ಸೇವಿಂಗ್ಸ್ ಮಾಡಿದ್ರೆ ಅದಕ್ಕೆ ಜಾಸ್ತಿ ಆಯ್ತಾ? ಕಮ್ಮಿನೇ ಆಯ್ತು. ಒಳ್ಳೇದಲ್ವಾ? ಅದೇ ರೀಸೆಂಟ್ ಆಗಿ ಯಾರಪ್ಪ ಇವನು ಟೆಕ್ ಬರ್ನರ್ ಇನ್ನೊಂದು ಯಾವುದೋ ಟೆಕ್ ಬರ್ನರ್ ಅಲ್ಲ, ಇನ್ನೊಂದು ಚಾನಲ್ ಅವನು ಏನು ಮಾಡಿದ್ದಾನೆ, ಅವ್ನು ಚೀನಾ ವಿಸಿಟ್ ಹೋಗಿದ್ದಾನೆ ಆಯ್ತಾ. ಅವನು ಏನು ಮಾಡಿದ್ದಾನೆ, ಎಲ್ಲ ಪಾರ್ಟ್ಸ್ ತಗೊಂಡ್ಬಂದು ಐಫೋನ್ ಮಾಡಿದ್ದಾನೆ ಆಯ್ತಾ. ಅವನು ಕ್ರಿಯೇಟ್ ಮಾಡಿ ಅದ್ರದ್ದೇ ಒಂಥರ ರೀಹ್ಯಾಶ್ ವಿಡಿಯೋದು ಅದ್ರದ್ದೇ ಇಂಡಿಯಾದಲ್ಲೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಅಂದರೆ ಅವ್ನು ಚೀನಾಗೆ ಹೋಗಿದ್ದ, ಅವ್ನು ಪಾರ್ಟ್ಸ್ ತೊಗೊಂಡ ಕ್ರಿಯೇಟ್ ಮಾಡ್ದ ಅಷ್ಟೇ. ಸೊ ಆ ಟೈಪು ನಡೀತಿದೆ ಕಾಮಿಡಿ ಇಶ್ಯೂಸ್, ಅಂದರೆ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಲೈಕ್ ದಿಸ್. ಹೌದು, ಈ ವಿಡಿಯೋ ನಾನು ನೋಡಿದ್ದೆ. ಏನೋ ಒಂದು ಅಲ್ಲಿ ಎಲ್ಲ ಪಾರ್ಟ್ಸ್ ಸಿಗುತ್ತೆ ಚೈನಾದಲ್ಲಿ. ನೀವು ಏನಾದ್ರೂ ಮ್ಯಾನುಫ್ಯಾಕ್ಚರ್ ಮಾಡ್ಕೋಬಹುದು, ಎಲ್ಲಾ ಪಾರ್ಟ್ಸ್ ಸಿಗುತ್ತೆ ನಿಮ್ಗೆ. ಒಂದು ರೇಡಿಯೋ ಮಾಡ್ಕೋಬಹುದು, ಒಂದು ಟಿವಿ ಮಾಡ್ಕೋಬಹುದು, ಪಾರ್ಟ್ಸ್ ತಗೊಂಬಂದ್ ಮಾಡ್ಕೋಬಹುದು ನೀವು. ಯಾರೋ ಒಬ್ಬನ ಹಾಕಿದ್ದು ನೋಡಿದೆ ನಾನು. ಹೌದು, ಹಂಗೆ ಮಾಡಿರ್ಬೇಕು ಅವನು. ಅಲ್ಲಿ ಏನಿದೆ ಚೀನಾದಲ್ಲಿ ಏನಿದೆ, ಮೇನ್ಲಿ ಮ್ಯಾನುಫ್ಯಾಕ್ಚರಿಂಗ್ ಹಬ್. ಚೀನಾ ಬೇಸಿಕಲಿ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಫ್ ವರ್ಲ್ಡ್ ಎಲೆಕ್ಟ್ರಾನಿಕ್ಸ್ ವಿಚಾರದಲ್ಲಿ. ಸೊ ಯಾವುದೇ ಎಲೆಕ್ಟ್ರಾನಿಕ್ಸ್ ಐಟಮಲ್ಲಿ ಸಿಗಲ್ಲ ಅಂತಿಲ್ಲ ಅವ್ರು. ಮತ್ತೆ ಈಗ ಅದಕ್ಕೆ ನೋಡು, ಈಗ ಎಲ್ಲಕ್ಕಿಂತ ವರ್ಲ್ಡಲ್ಲಿ ಅಲಿ ಎಕ್ಸ್ಪ್ರೆಸ್ ಗೊತ್ತು, ಅಲಿಬಾಬಾ ಗೊತ್ತು, ಎಲ್ಲ ಎಲ್ರಿಗೂ ಗೊತ್ತು. ಏನವೆಲ್ಲ ಬರೀ ಇಲೆಕ್ಟ್ರಾನಿಕ್ಸ್ ಚೀಪಾಗಿ, ಮೋಸ್ಟ್ಲಿ ಎಲೆಕ್ಟ್ರಾನಿಕ್ಸ್ ಚೀಪಾಗಿ ಮಾರ್ತಾರೆ ಆನ್ಲೈನ್. ಇಂಡಿಯಾದಲ್ಲಿ ಬ್ಯಾನ್ ಇದೆ, ಅಲಿ ಎಕ್ಸ್ಪ್ರೆಸ್ ಬ್ಯಾನ್ ಇದೆ, ಅಲಿಬಾಬಾ ಓಪನ್ ಇದೆ ಇನ್ನು. ಅದಕ್ಕೆ ಅವರು ವರ್ಡ್ ತುಂಬ ಮಾರಿ ಈಗಾದರೂ US ಅಲ್ಲಿ ನೀವು ಲೈನಸ್ ಟೆಕ್ ಟಿಪ್ಸ್ ಅಂತ ಇದೆ ಒಂದು ಚಾನಲ್ ಆಯಿತಾ. ಹಿ ಈಸ್ ಎ ಬಿಗ್ ಕಂಪ್ಯೂಟರ್ ನರ್ಡ್, PC ನರ್ಡ್. ಆ ಗುರುಗಳು ಎಲ್ಲ ಆರ್ಡರ್ ಮಾಡಬೇಕಾದ್ರೆ ಒಂದೊಂದು ಸರ್ತಿ ವಿಯರ್ಡ್ ಎಲೆಕ್ಟ್ರಾನಿಕ್ಸ್ ಆರ್ಡರ್ ಫ್ರಮ್ ಅಲಿ ಎಕ್ಸ್ಪ್ರೆಸ್. ಇನ್ನೇನ್ ವಿಚಿತ್ರ ನಡೆದಿದೆ. ನಾವೇ ಏನಾದ್ರು ಮಾಡ್ಬೇಕಿತ್ತು ತಗೊಂಡು ವಿಚಿತ್ರವಾಗಿ. ನಾವು ಐಫೋನ್ ಸುದ್ದಿಗೆ ಹೋಗಿಲ್ಲ. ಈಗ ನಮ್ ಫ್ರೆಂಡ್ಸ್ ಐಫೋನ್ ತಗೊಂಡಿರೋರು ಇದಾರಲ್ಲ, ಏನ್ ತಗೊಳ್ತೇವೆ ಸುಮ್ನೆ ಅಷ್ಟು ದುಡ್ಡು ಕೊಟ್ಟಿ, ಕಡಿಮೆ ಕಾಸ್ಗೂ ಸಿಗುತ್ತೆ ಮೊಬೈಲ್. ಎಲ್ಲ ಅವ್ರು ಅಷ್ಟೇ ಯೂಸ್ ಮಾಡೋದು, ಫೋಟೋ ತಗೊಳ್ತಾರೆ, ಕಾಲ್ ಮಾಡ್ತಾರೆ, ವಾಟ್ಸಪ್ ಫೇಸ್ಬುಕ್ ಇಷ್ಟೇ ಯೂಸ್ ಮಾಡೋದು, ಅಷ್ಟಕ್ಕೆ ಐಫೋನ್ ಬೇಕು ಅಂತಾರೆ. ಎಂತಕ್ಕೆ ತಗೋತೀರಾ ಅಂತಂದ್ರೆ ಸ್ಟೇಟಸ್ ಪ್ಲಸ್ ಕ್ಯಾಮ್ರಾ ಚೆನ್ನಾಗೈತೆ, ಸೇಫ್ಟಿ ಸೆಕ್ಯೂರಿಟಿ ಐತೆ ಅಂತಾರೆ. ಸೆಕ್ಯೂರಿಟಿ ಯೂಸ್ ಮಾಡೋರೆಲ್ಲ 1% ಜನ ಯೂಸ್ ಮಾಡ್ತಾರೆ. ಅಲ್ಲ, ಇವ್ರ ಅಕೌಂಟ್ ಅಲ್ಲಿ 5,000 ಬಿಟ್ರೆ ಅದಕ್ಕಿಂತ ₹1 ಜಾಸ್ತಿ ಇರಲ್ಲ. ಸೆಕ್ಯೂರಿಟಿ ತಗೊಂಡು ಏನಪ್ಪಾ ಮಾಡ್ಬೇಕು? ಅದೇ ಐಫೋನ್ದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಪ್ಪ. ಅವ್ರ ಪ್ರಕಾರ ಹೇಳೋದೇನೆಂದರೆ, ಆ್ಯಂಡ್ರಾಯ್ಡ್ ಮೊಬೈಲ್ಸಲ್ಲಿ ನೀನು ಆ್ಯಪ್ ಎಲ್ಲ ಇನ್ಸ್ಟಾಲ್ ಮಾಡ್ತೀಯಲ್ಲ, ನಿನ್ನ ಡಾಟಾ ಎಲ್ಲ ತೊಗೊಂಡು ಓಡೋಗ್ತಾರೆ ಅವರು, ಅದನ್ನು ಮಾರ್ಕೋತಾರೆ, ದುಡ್ಡು ಮಾಡ್ಕೋತಾರೆ. ಆ್ಯಪಲ್ ಅವ್ರು ಮಾಡಲ್ಲ ಅಂತ. ಬಕ್ಕರ ನನ್ನ ಮಕ್ಕಳು ಅವರೆಲ್ಲ. ಯಾಕಂದ್ರೆ ಆ್ಯಪಲ್ಲೂ ಮಾರ್ಕೋತಾರೆ, ಇವರೆಲ್ಲ ಇಂಡಿವಿಜುವಲ್ ಆಗಿ ದೋಚ್ಕೊಂಡು ಹೋಗ್ತಾರೆ. ಆ್ಯಪಲ್ ಅವ್ರು ನಾವು ಅಷ್ಟೇ ದೋಚ್ಕೊಂಡು ಹೋಗ್ತೀವಿ ಅಂತಾರೆ ಅಷ್ಟೇ. ಅಷ್ಟೇ ಎಲ್ಲ. ಈಗ ಆಪಲ್ ಅಲ್ಲೂ ಇನ್ಸ್ಟಾಗ್ರಾಮು ವಾಟ್ಸಪ್ ಎಲ್ಲ ಇದ್ದೇ ಇರುತ್ತೆ. ಇನ್ಸ್ಟಾಗ್ರಾಮ್ ಅವನು ವಾಟ್ಸಪ್ ಅವನೇ ಡೇಟಾ ತಗೊಳ್ತಾನೆ. ಆಪಲ್ ಅವ್ರಿಗೆ ಏನ್ ಸೆಕ್ಯೂರಿಟಿ ಇದ್ದೇ ನ್ಯೂಸ್. ಅವರು ಏನು ಮಾಡಿದರು, ಈಗ ಆ್ಯಂಡ್ರಾಯ್ಡಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ID ಅಂತ ಬರುತ್ತೆ ನಿನಗೆ. ಇಲ್ಲ ಒಂದು ID ಕ್ರಿಯೇಟ್ ಮಾಡಿರ್ತಾರೆ ನಿನ್ನ ಫೋನ್ಗೆ. ಅದಕ್ಕೆ ನಿಂದು ವ್ಯೂಸ್, ನೀನೇನೋ ಒಂದು ವಿಡಿಯೋ ನೋಡಿದೆ ಅಂತ ಇಟ್ಕೋ, ಆ ID ಅದನ್ನು ಟ್ಯಾಗ್ ಮಾಡ್ತಾರೆ. ಓಕೆ, ಟ್ಯಾಗ್ ಮಾಡಿ ನಿಂದು ಬಿಹೇವಿಯರ್ ಕ್ರಿಯೇಟ್ ಮಾಡ್ತಾರೆ. ಸೊ ಆ ಡೇಟಾನ ಆ್ಯಂಡ್ರಾಯ್ಡಲ್ಲಿ ಕಲೆಕ್ಟ್ ಮಾಡೋದು ಈಸಿ ಅಂತ ಮಾಡಿದರು. ಐಫೋನ್ ಅವ್ರು ಏನು ಮಾಡಿಬಿಟ್ರು, ನೀವು ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಈಗ ಆಪ್ಷನ್ ಇದೆ, ಡೋಂಟ್ ಟ್ರ್ಯಾಕ್ ಮೀ ಅಂತ ಒಂದು ಆಪ್ಷನ್ ಕೊಟ್ಟರೆ ನೀನು ಮಾಡೋಕ್ಕಾಗಲ್ಲ ಅಂತ. ಆದರೆ ಅದಕ್ಕೆ ಮಾರ್ಕ್ ಜಕರ್ಬರ್ಗ್ ತಲೆ ಓಡಿಸ್ತಾ ಹೊಸ ಫ್ರೇಮ್ ವರ್ಕೇ ಮಾಡಾಕ್ಬಿಟ್ಟ ಆಯ್ತಾ. ನೀವು ಕೊಡಲ್ವಾ, ನಾವೇ ಮಾಡ್ಕೋತೀವಿ ಅಂತ. ಯಾಕಂದರೆ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಮೇನ್ ಅಲ್ಲ. ಇನ್ಸ್ಟಾಗ್ರಾಮಲ್ಲಿ ನಿನ್ಗೆ ಆ್ಯಡ್ಸ್ ಬರ್ತವೆ, ಫೇಸ್ಬುಕ್ಕಲ್ಲಿ ಆ್ಯಡ್ಸ್ ಬರ್ತವೆ, ವಾಟ್ಸಪ್ಪಲ್ಲೂ ನಿಧಾನಕ್ಕೆ ಆ್ಯಡ್ಸ್ ಬರ್ತಿದ್ದಾವೆ, ಸ್ಟೇಟಸಲ್ಲೆಲ್ಲ ಬರ್ತವೆ. ಸೊ ಅವೆಲ್ಲ ಬರಬೇಕು ಅಂದರೆ ನಿನ್ಗೆ ಅಡ್ವರ್ಟೈಸ್ ಮಾಡ್ಬೇಕಂದ್ರೆ ನೀನು ಏನು ಆ್ಯಕ್ಟಿವಿಟಿ ಮಾಡ್ತಿದ್ದೆ ಟ್ರ್ಯಾಕ್ ಮಾಡಲೇಬೇಕು ಆಯಿತಾ. ಸೊ ಐಫೋನಲ್ಲಿ ಪ್ರೈವೇಸಿ ಮ್ಯಾಟರ್ಸ್ ಅಂತ ನಾವು ಮಾಡಲ್ಲ ಅಂತ ಈಗ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ರು.
ಫಸ್ಟ್ ಆಫ್ ಆಲ್ ಪ್ರೈವಸಿ ಮ್ಯಾಟರ್ಸ್, ಓಕೆ ಇಲ್ಲ ಅನ್ನಲ್ಲ. ಆದರೆ ನೀನು ಇನ್ಸ್ಟಾಗ್ರಾಮ್ಸ್ ವ್ಯೂಸ್ ನೋಡಿರೋದು, ಫೇಸ್ಬುಕ್ ನೋಡಿರೋದು ಏನು ಬಂಗಾರ ಅಲ್ಲ ಆಯಿತಾ. ಯಾರಿಗ ಆ ಡೇಟಾ ಯಾರಿಗ ಕೊಟ್ಬಿಟ್ರೆ ಏನು ಗಂಟೆನೂ ಹೋಗಲ್ಲ ಆಯಿತಾ. ಒಂದು ಅದನ್ನು ಆ್ಯಂಡ್ರಾಯ್ಡಲ್ಲೂ ಬ್ಲಾಕ್ ಮಾಡ್ಬೋದು, ಹಿಂಗೆ ಬೇಕಂದರೆ ನಿಧಾನಕ್ಕೆ ಬ್ಲಾಕ್ ಮಾಡ್ಕೋಬೋದು, ಎಲ್ಲ ನೀನು ಕ್ಲೋಸ್ ಅಪ್ ಮಾಡ್ಬೋದು. ಯಾಕಂದ್ರೆ ಪರ್ಮಿಷನ್ಸ್ ಸಿಸ್ಟಮ್ ಆ್ಯಂಡ್ರಾಯ್ಡಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ, ಅಷ್ಟು ಐಫೋನಲ್ಲಿ ಇನ್ನೂ ಇಲ್ಲ ಚೆನ್ನಾಗಿ. ನಿನ್ನ ಮೈನ್ಯೂಟ್ ಲೆವೆಲಲ್ಲಿ ನೀನು ಮಾಡ್ಬೋದು, ಐಫೋನಲ್ಲಿ ಮಾಡೋಕ್ಕಾಗಲ್ಲ. ಸೊ ಅದು ಈಗ ನಮ್ಮ ಹುಡುಗರೇ, ಈಗ ರೀಸೆಂಟಾಗಿ ನಮ್ಮ ಹುಡುಗ ತೊಗೊಂಡಿದ್ದಲ್ಲ ಆಯಿತಾ, ಅವನು ಇಂಪಲ್ಸಿವ್ ಬಾಯಿಂಗ್ ಅವ್ನು 14 Pro ತಗೊಂಡಲ್ಲ, 15 Pro ಲಾಂಚ್ ಆಗಿ 1 ತಿಂಗಳು ಹೋದ ವರ್ಷ. 14 Proನೇ ತಗೊಂಡಿದ್ದು. 14 Pro ಸುಮ್ನೆ ವಾಕಿಂಗ್ ಹೋಗಿದ್ದಾನೆ, 1.5 ಲಕ್ಷ ಆಪಲ್ ಫೋನ್ ನೋಡಿದ್ದಾನೆ ಸ್ಟೋರ್ ಅಲ್ಲಿ, ಮನೆಗ್ ಬಂದಿದ್ದಾನೆ ವಾಪಸ್ಸು, ಕ್ರೆಡಿಟ್ ಕಾರ್ಡ್ ಎತ್ಕೊಂಡು ತಗೊಂಡ್ಬಿಟ್ಟು. ಅವನು ಅದಲ್ಲ, ಇದಕ್ಕಿಂತ ಮುಂಚೆ 6 ತಿಂಗಳಿಂದ ಅಳ್ತಿದ್ದ, ಬೈಕ್ ತಗೊಳಕ್ ಬಜೆಟ್ ಇಲ್ಲ, ಬೈಕ್ ತಗೊಳಕ್ ಬಜೆಟ್ ಇಲ್ಲ. ನೋಡಿದ್ರೆ 1.5 ಲಕ್ಷ ಮೊಬೈಲ್ಗೆ ಹಾಕ್ ಬಂದ. ಮತ್ತೆ ಬೈಕ್ ತಗೊಳಕ್ಕೆ ಎಂತಕ್ ತಗೊಳದ, ಬಜೆಟ್ ಅಂತ. ಬಜೆಟ್ ಅಲ್ಲ, ಬೈಕ್ ಕೊನೆಗೆ ತಗೊಂಡ, ಈ ವರ್ಷ ತಗೊಂಡ ಆಯ್ತಾ. ಎಲ್ಲರೂ ಈಗಿನ ಹುಡುಗರೆಲ್ಲ ಏನು ಮಾಡ್ತಿದ್ದಾರೆ, ಅರೌಂಡ್ 2.5 lakh 3 lakhs. ಯಾಕಂದ್ರೆ ಒಂದು ತೊಗೊಂಡ್ಬಿಟ್ರೆ ಮುಗೀತು, ಇನ್ನೊಂದು ತೊಗೊಳಲ್ಲ. ಸೊ 250cc 350cc ಗಾಡಿ ತೊಗೋತಾರೆ, 400cc ತನಕ ನೋಡ್ತಿದ್ದಾರೆ. ಅವ್ನು 150cc ಹೋದ. ಅದಕ್ಕೆ ದೊಡ್ಡವ್ರು ಹೇಳಿದಾರೆ, ಹೊಟ್ಟೆಗೆ ಹಿಟ್ಟಿಲ್ಲ ಆದ್ರೂ ಜುಟ್ಟಿಗೆ ಮಲ್ಲಿಗೆ ಹೂ ಅಂತ. ಇದನ್ನ ಅಪ್ಲೈ ಮಾಡ್ಬಿಟ್ಟ ನೋಡು. ಕತೆ ಮರೆ ಕತೆ. ಜೋಬಲ್ ಐಫೋನು, ಗಾಡಿ ನೋಡಿದ್ರೆ 150cc. ಪುಣ್ಯ ಆತ್ಮ, ಐಫೋನು ಜೋಬಲ್ ಇಟ್ಕೊಂಡು ಸುತ್ತಾಡ್ತಾನೆ, ಬೈಕು ಆಚೆ ಎಲ್ರಿಗೂ ಎಕ್ಸ್ಪೋಸ್ ಆಗುತ್ತೆ. ಅದನ್ನಾದ್ರೂ ಚೆನ್ನಾಗಿರೋದು ತಗೊಂಡು ಏನೋ ಫೋನ್ ಕಾಂಪ್ರಮೈಸ್ ಆಗಿದ್ರೆ ಆಗಿರೋದು. ಇಲ್ಲ, ಇಂಥ ಜನ ತುಂಬಾ ನೋಡಿದೀವಿ. ಈಗಂತರೂ ಮುಂಚೆ ಅಂದರೂ ಭಯಂಕರ ಇತ್ತು, ಈಗ ಇನ್ನೂ ಕಮ್ಮಿ ಆಗಿದೆ ಜನ. ಈಗ iPhone 16 ಲಾಂಚ್ ಆಗಿದೆ ಈ ವರ್ಷ ಆಯಿತಾ. ಆ್ಯಪಲ್ ನನ್ನ ಮಕ್ಕಳು ಎಷ್ಟು ಜಾಂಡ್ರು ಅಂದರೆ, ಈಗ ನಮ್ಮದ್ರಲ್ಲಿ ಒಂದು 20,000 ಮೊಬೈಲ್ ತೊಗೊಂಡ್ರು 120 Hz ರಿಫ್ರೆಶ್ ರೇಟ್ ಇರೋ ಸ್ಕ್ರೀನ್ ಬರುತ್ತೆ. 20,000 ಮೊಬೈಲ್, 20,000 ಇರೋದು. ಆ್ಯಪಲ್ ಅವರು 80,000 ಮೊಬೈಲ್ ಲಾಂಚ್ ಮಾಡಿದ್ದಾರೆ, ಅದರಲ್ಲಿ ರಿಫ್ರೆಶ್ ರೇಟ್ ಇಟ್ಟಿರೋದೇ 60 Hz ಇನ್ನು. ಓಕೆ, ಡಿಸ್ಪ್ಲೇದು. ಸೊ ಡಿಸ್ಪ್ಲೇದು ರಿಫ್ರೆಶ್ ರೇಟ್ ಏನು ಡಿಫ್ರೆನ್ಸ್ ಮಾಡುತ್ತೆ ಅಂದರೆ, ಇಟ್ ಅಫೆಕ್ಟ್ಸ್ ಅ ಸ್ಮೂತ್ನೆಸ್. ನೀನು ಆಪ್ರೇಟ್ ಮಾಡ್ತಿರುವಾಗ ಸ್ಮೂತ್ ಅನಿಸುತ್ತೆ, ಎಷ್ಟು ಹೈಯರ್ ದ ರಿಫ್ರೆಶ್ ರೇಟ್ ಅಷ್ಟು ಸ್ಮೂತ್ ಅನಿಸುತ್ತೆ ಮೊಬೈಲ್ ಯೂಸ್ ಮಾಡುವಾಗ. ಈ 60 Hz ಇಷ್ಟು ಒಂದೊಂದು ಸರ್ತಿ, ಯಾಕಂದರೆ ನಂದು 144 Hz ಇದೆ ಆಯಿತಾ ನಂದು ಡಿಸ್ಪ್ಲೇ. ನಾನು ಸ್ವಲ್ಪ ಹೈ ಆ್ಯಂಡ್ ಆ್ಯಂಡ್ರಾಯ್ಡೇ ತೊಗೊಂಡಿರೋದು. ಸೊ ನನಗೆ ಅದನ್ನು ಯೂಸ್ ಮಾಡಿ ನನ್ನ ವೈಫದು iPhone 13 ಮುಟ್ಬಿಟ್ರೆ ಒಂಥರ ಆಡ್ ಅನಿಸುತ್ತೆ. ಅದನ್ನು 4 ವರ್ಷ ಆಯಿತು ಚೇಂಜ್ ಮಾಡಿಲ್ಲ. 13 ಆಯಿತು, 14 ಆಯಿತು, 15 ಆಯಿತು, 16 ಆಯಿತು, ಮತ್ತು 80,000ನೇ ಚಾರ್ಜ್ ಮಾಡ್ತಿದ್ದಾರೆ. ಇನ್ನು ಜನ ತೊಗೋತಾರೆ, ಮತ್ತೆ ಅದನ್ನಿರೋದು ಮೇನ್. ಮತ್ತೆ 10 ಅನ್ಸುತ್ತೆ ಲಾಸ್ಟ್ ಬಿಗ್ ಫೀಚರ್ ಬಂದಿದ್ದು. ನೆಕ್ಸ್ಟ್ ಯಾವ್ದು ಹೊಸ ಫೀಚರ್ಸೇ ಬಂದಿಲ್ಲ. ಸಣ್ಣ ಪುಟ್ಟ ಆಡ್ ಮಾಡೋದು, ನಂಬರ್ ಕ್ಯಾಮ್ರಾ ಆ್ಯಪಲ್ದು ಏನು ಜಾಣ್ತಾನ ಗೊತ್ತಾ. ಈಗ ನನ್ನ ಹತ್ರ ಹೊಸ ಮೊಬೈಲ್ ಇದೆ ಅಂತ ಹೆಂಗೆ ಗೊತ್ತಾಗಬೇಕು? ಹಿಂದ್ಗಡೆ ಕ್ಯಾಮ್ರಾನೇ ಎಲ್ರಿಗೂ ಕಾಣುತ್ತಾ? ಕ್ಯಾಮ್ರಾ ಲೋಗೋ 11 ಇದ್ದಾಗ ಸ್ಟ್ರೇಟ್ ಇತ್ತು, 12 ಇದ್ದಾಗ ಸ್ಟ್ರೇಟ್ ಇತ್ತು, 10, 11, 12 ಸ್ಟ್ರೇಟ್ ಇತ್ತು. ಸೊ ಅವ್ರು ಯೋಚನೆ ಮಾಡಿದ್ರು, ಹಿಂಗಾದ್ರೆ ಜನರಿಗೆ ಹೆಂಗೆ ಗೊತ್ತಾಗಬೇಕು ಅನ್ನೋ ಹೊಸ ತಗೊಂಡಿದ್ದಾರೆ. 13 ಹಿಂಗೆ ಸೊಟ್ಟ ಮಾಡಿಬಿಟ್ರು, ಹಿಂಗಾಗಿದೆ ಈಗ ಆಯ್ತಾ. 13, 14, 15 ಸೊಟ್ಟ ಇತ್ತು, ಈಗ ಮತ್ತೆ ಸ್ಟ್ರೇಟ್ ಮಾಡಿದ್ರು. 16 ಮತ್ತೆ ಸ್ಟ್ರೇಟ್, ಮತ್ತೆ ಜನರಿಗೆ ಗೊತ್ತಾಗ್ಬೇಕಲ್ಲ ಇವನ ಹತ್ರ ಹೊಸದಿದೆ ಅಂತ. ಅದಲ್ದೆ ಎಲ್ಲರೂ ಜನ ಮಿರರ್ ಮುಂದೆ ಫೋಟೋ ಹಿಡಿತಾರಲ್ಲ, ಕ್ಯಾಮ್ರಾ ಕಾಣಿಸ್ಬೇಕಲ್ಲ. ಆಮೇಲೆ 2 ಹೊಸ ಕಲರ್ ಲಾಂಚ್ ಮಾಡಿದ್ದಾರೆ. ಅದು ಪ್ರತಿ ವರ್ಷ ಹೊಸದು, ಅದು ಪ್ರತಿ ವರ್ಷ. ಈ ವರ್ಷ ಶೇಡ್ ಇತ್ತು ಅಂದ್ರೆ ಮುಂದಿನ ವರ್ಷ ಇರಲ್ಲ. ಸೊ ಏನಕ್ಕೆ ಅಂದ್ರೆ ಅದು ಗೊತ್ತಾಗಕ್ಕೆ ಇವನ ಹತ್ರ ಹೊಸ ಮೊಬೈಲ್ ಇದೆ, ಕಲರ್ ಮೇಲೂ ಗೊತ್ತಾಗ್ಲಿ. ಫೀಚರ್ ಕೊಡಲ್ಲ, ಆದ್ರೆ ಕಲರು ಕ್ಯಾಮ್ರಾ ಆ ಕಡೆ ಮಾಡಿ ಈ ಕಡೆ ಮಾಡಿ ತೋರ್ಸೋದಷ್ಟೇ. ಈ ಆಂಡ್ರಾಯ್ಡ್ ಅಲ್ಲಿ ಇರೋ ಫೀಚರ್ ಆಪಲ್ ಅವ್ರು ಇನ್ನ 10 ವರ್ಷ ಮಾಡಿದ್ರು ಇವ್ರ ಫೀಚರ್ಸ್ ಅವ್ರು ಮೀಟ್ ಆಗಕ್ಕಾಗಲ್ಲ ಇನ್ನ. ಆಪಲ್ ಅವ್ರು ಏನ್ ಮಾಡಿದಾರೆ ಅಂದ್ರೆ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಒಂದೊಂದೇ ಫೀಚರ್ ಆಡ್ ಮಾಡೋದ, ಒಂದೊಂದು ವರ್ಷ ಬಿಡೋಣ, ಒಂದೊಂದು ವರ್ಷ ಜನ ತಗೊಳ್ತಾರೆ ಅಂತ. ಈಗ ಆಪಲ್ ಅಲ್ಲಿ ಕಂಟ್ರೋಲ್ ಸೆಂಟರ್ ಅಂತಾರೆ, ನಾವು ಹಿಂಗೆ ನೋಟಿಫಿಕೇಶನ್ ಇದು ತೆಗಿತೀವಲ್ಲ, ಅದು ಕಂಟ್ರೋಲ್ ಸೆಂಟರ್ ಅಂತಾರೆ. ಅಲ್ಲಿ ಅದೇನು ಆಪಲ್ದ ಹೊಸ ಫೀಚರ್, ಐಫೋನ್ ಇದೆ ದೇಪ್ ಇರೋದು ಅದು.
ಆಯ್ತಾ. ಮತ್ತೆ ವಿಜೆಟ್ಸು ಆ್ಯಂಡ್ರಾಯ್ಡಿಂದನೇ ದೇಪಿರೋದು, ಸಾರಿ ಆ್ಯಪಲ್ ಅವರೇ ಆ್ಯಂಡ್ರಾಯ್ಡಿಂದನೇ ದೇಪಿರೋದು. ಮತ್ತು ವಿಜೆಟ್ಸ್ ತೋರಿಸಿದಾರ. ವಿಜೆಟ್ಸು ಆ್ಯಂಡ್ರಾಯ್ಡ್ ವರ್ಷನ್ 1 ಇದೆ, ಆ್ಯಂಡ್ರಾಯ್ಡ್ 1.2 ಇದೆ. ಮಕ್ಕಳು ಅದನ್ನು ದೇಪಿದ್ರು. ಆಯಿತಾ. ಪ್ರತಿ ವರ್ಷ ಏನಾದರೂ ಒಂದು ಹುಡುಕ್ತಾರೆ, ದೇಪ್ಕೋತಾರೆ, ಬೇಕಾ ನಮಗೆ ಎತ್ತಾಕೊಳ್ಳೋಣ. ಆಮೇಲೆ ಆ್ಯಂಡ್ರಾಯ್ಡ್ ಜನ ನೋಡ್ತಾರೆ, ಕೂಗುಡಿತಾರೆ, ನಮ್ಮದು ಫೀಚರು ಅಂತ. ಅವಾಗ ಆ ಕಡೆ ಅವ್ರು ಹೇಳ್ತಾರೆ, ಏನಾಯಿತು ನಾವು ಆ್ಯಪಲ್ಲು ನಾವು ಎಲ್ಲ ಕಡೆಯಿಂದ ದೇಪ್ಕೊಂಡೇ ಬರೋದು, ಅದನ್ನು ನಾವು ಎಲ್ಲಕ್ಕಿಂತ ಚೆನ್ನಾಗಿ ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಅಂತ ಕಾಗೆ ಆರಿಸೋದು. ಇವಾಗ ಏನ್ ಮಾಡಿದ್ದಾರೆ, ಸೈಡ್ ಅಲ್ಲಿ ಕ್ಯಾಮ್ರಾ, ಅದು ಸೈಡ್ ಬಟನ್ ಕೊಟ್ಟು ಆಮೇಲೆ ಝೂಮ್. ಇದು ಜಮಾನ್ದಲ್ಲೇ 2010, 8, 9, 10 ಅಲ್ಲೇನೆ ಸೋನಿಗಳಲ್ಲಿ ಎಲ್ಲದರಲ್ಲೂ ಇತ್ತು ಝೂಮು, ಸ್ಪೆಷಲ್ ಕ್ಯಾಮ್ರಾ ನೋಕಿಯಾದಲ್ಲೂ ಇತ್ತು ಆಲ್ರೆಡಿ. ಇದೊಂಥರ ಇವ್ರದ್ದು ಹೆಂಗಿದೆ ಅಂತಂದ್ರೆ, ಇಬ್ರು ಹುಡುಗರು ಎಕ್ಸಾಮ್ ಬರೆಯಕ್ ಕೂತಿರ್ತಾರೆ, ಇಬ್ರು ಒಂದ್ ಸೇಮ್ ಲೆವೆಲ್ ಅಲ್ಲಿ ಇರ್ತಾರೆ. ಆದ್ರೆ ಒಬ್ಬ ಒಂದ್ ಸ್ವಲ್ಪ ಜಾಣ ಇರ್ತಾನೆ, ಅವ್ನು ಎಲ್ಲಾ ಬರೀತಿರ್ತಾನೆ, ಅವನು ಕಾಪಿ ಮಾಡ್ತಾನೆ. ಕಾಪಿ ಬರೆಯುವಾಗ ಏನ್ ಮಾಡ್ತಾನೆ, ಇವ್ನು ಏನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋಣ ಇದ್ರಲ್ಲಿ, ಇಂಪ್ರೂವೈಸ್ ಮಾಡ್ಬಿಟ್ಟು ನಾನು ಇನ್ನ ಚೆನ್ನಾಗಿ ಬರ್ಬಿಡೋಣ ಅಷ್ಟೇ. ಹಂಗ್ ಮಾಡಿ ಇವನ್ ಮಾರ್ಕ್ಸ್ ಚೆನ್ನಾಗಿ ತಗೋತಿದ್ದಾನೆ, ತಲೆ ಅವಂದು ಎಲ್ಲ ಅವಂದು, ಇಂಪ್ರೂವೈಸ್ ಮಾಡ್ದಿದೀನಿ ಅಂತ ಹೆಸರು ತಗೊಂಡು ಮೇಲೆ ಬರ್ತಿರೋದು ಇವನು. ಮತ್ತೆ ಇನ್ನೊಂದು ವಿಚಾರ ಗೊತ್ತಾ, ಐಫೋನ್ ಎಲ್ಲ ಪಾರ್ಟ್ಸ್ ಮೆಜಾರಿಟಿ ಸಪ್ಲೈ ಆಗೋದೇ ಸ್ಯಾಮ್ಸಂಗ್ ಇಂದ. ಓಕೆ, ಎಕ್ಸಾಂಪಲ್ ಈ ಸ್ಕ್ರೀನ್, ಐಫೋನ್ ಸ್ಕ್ರೀನ್ ಇದೆ, ಯಾರು ಸಪ್ಲೈ ಮಾಡ್ತಾರೆ? ಮೆಜಾರಿಟಿ ಅವ್ರದ್ದು 2-3 ಸೋರ್ಸ್ ಇದಾವೆ, ಅದ್ರ ಮೆಜಾರಿಟಿ ಯಾರು ಸಪ್ಲೈ ಮಾಡ್ತಾರೆ? ಸ್ಯಾಮ್ಸಂಗ್. ಅವ್ರದ್ದು ಮೆಮರಿ ಚಿಪ್ಸ್ ಬರ್ತವೆ, ಅದನ್ನು ಯಾರು ಸಪ್ಲೈ ಮಾಡ್ತಾರೆ? ಮೆಜಾರಿಟಿ ಸ್ಯಾಮ್ಸಂಗ್. ಸೊ ಅರ್ಧ ಜನಕ್ಕೆ ಸ್ಯಾಮ್ಸಂಗ್ ಕಂಪೇರ್ ಮಾಡೋಕ್ಕೆ ಬಂದರೆ ಅರ್ಧ ಜನ ಇದು ಐಫೋನ್ ಅಂತಾರೆ. ಅವ್ರಿಗೆ ಬಕರಾಗಳಿಗೆ ಫಸ್ಟ್ ತಿಳಿಸಿ ಹೇಳಬೇಕು, ಈ ಪಾರ್ಟ್ಸ್ ಮೆಜರ್ ನೀನು ಏನು ಯೂಸ್ ಮಾಡ್ತೀಯಲ್ಲ ಸ್ಯಾಮ್ಸಂಗೇ ಕೊಟ್ಟಿರೋದು, ಅರ್ಥ ಮಾಡ್ಕೋ. ಇನ್ನೋವೇಷನ್ ಅವ್ರದ್ದು ಏನಿಲ್ಲ. ಆ್ಯಪಲ್ ಅವ್ರು ಹೇಳ್ತಾರೆ ಹೋಗಿ ನಮ್ಗೆ ಹಿಂಗೆ ಬೇಕು ಅಂತ, ಮಾಡಿಕೊಡೋದು ಸ್ಯಾಮ್ಸಂಗ್ ಅದನ್ನು. ಹೆಂಗೆ ಅಂದ್ರೆ ಸ್ಯಾಮ್ಸಂಗ್ ಪಾರ್ಟ್ಸ್ ಹಾಕ್ಬಿಟ್ಟು ಮೇಲ್ಗಡೆ ಐಫೋನ್ ಲೋಗೋ ಹಾಕ್ಬಿಡೋದು, ಆಪಲ್ ಲೋಗೋ ಹಾಕ್ಬಿಟ್ಟು ಡಬ್ಬ ಹಾಕ್ಬಿಟ್ಟು ಸೋನಿ ಕ್ಯಾಮ್ರಾ ಹಾಕ್ಬಿಡೋದು, ಸ್ಯಾಮ್ಸಂಗ್ ಡಿಸ್ಪ್ಲೇ ಸ್ಯಾಮ್ಸಂಗ್ ಪಾರ್ಟ್ಸ್ ಹಾಕ್ಬಿಡೋದು, ಮೇಲೆ ಆಪಲ್ ಲೋಗೋ ಹಾಕ್ಬಿಡೋದು, ಡಬ್ಬ ಆಪಲ್ ಹಾಕ್ಬಿಟ್ಟು ಸೇಲ್ ಮಾಡೋದು. ಬ್ರ್ಯಾಂಡಿಂಗ್ ನಡೀತಿದೆ ಅಷ್ಟೇ ಅಷ್ಟೇ. ಇಲ್ಲ, ಅವ್ರಿಗೆ ಕ್ರೆಡಿಟ್ ಎಲ್ಲಿ ಕೊಡ್ಬೇಕಲ್ಲಿ ಡ್ಯೂ ಇದೆ. ಆಯಿತಾ. ಆ್ಯಪಲ್ ಅವರು ಐಫೋನ್ ಲಾಂಚ್ ಮಾಡಿದಾಗ ಅಂಥದ್ದು ಯಾವುದೂ ಇರಲಿಲ್ಲ. ಆಯಿತಾ. ವರ್ಲ್ಡಲ್ಲಿ ಅವಾಗ ಸ್ಟೀವ್ ಜಾಬ್ಸ್ ಏನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಅಂದರೆ, ನಾವು ಸಾಫ್ಟ್ವೇರ್ iOS ಎಷ್ಟು ಮುಂದೆ ಇದೆ ನಮ್ಮ ಸಾಫ್ಟ್ವೇರ್ ಅಂದರೆ, ನೋ ಬಡಿ ಕ್ಯಾನ್ ಕ್ಯಾಚ್ ಅಸ್ ಫಾರ್ 10 years ಅಂತ, ವಿ ಆರ್ ಅಹೆಡ್ ಬೈ 10 years ಬೈ ಎನಿಬಡಿ ಎಲ್ಸ್ ಅಂತ. ಅದು ಕರೆಕ್ಟಾಗೇ ಇತ್ತು. ಆದರೆ ಲಾಂಚ್ ಆಗಿದ್ದು ಐಫೋನು 2007ರಲ್ಲಿ. 2017 ಆ್ಯಂಡ್ರಾಯ್ಡ್ ಕ್ಯಾಚಪ್ ಆಯಿತು. 17, 18 ನಾನು ನೋಡಿದ್ದೇನಲ್ಲ ಐಫೋನ್ ಅದು ಆ್ಯಂಡ್ರಾಯ್ಡ್ ಈಸಿಯಾಗಿ ಆ ಲೆವೆಲಿಗೆ ಬಂದುಬಿಟ್ಟಿತ್ತು. iOS ಲೆವೆಲ್ ಪಾಲಿಷಿಂಗ್ ಅಂತಾರಲ್ಲ, ಪಾಲಿಷಿಂಗ್ ಆ ಲೆವೆಲ್ಗೆ ಬಂದುಬಿಟ್ಟಿತ್ತು. ಆದರೆ ಜನರಿಗೆ ಅಲ್ಲಿ ತನಕ ಪರ್ಸೆಪ್ಷನ್ ಕ್ರಿಯೇಟ್ ಆಗಿದ್ದು ಏನಂದರೆ, ಸ್ಟಿಲ್ ಐಫೋನ್ ಆ್ಯಂಡ್ iOS ಆರ್ ಬೆಟರ್, ಪರ್ಸೆಪ್ಷನ್ ಹಂಗಿತ್ತು. ಹೌದು. ಪ್ಲಸ್ ಇನ್ನೊಂದು ಮೆಂಟಾಲಿಟಿ ಏನಿದೆ ಅಂದರೆ, ಐಫೋನಿಗೆ ಯಾವುದಾದ್ರೂ ಗೇಮ್ ಲಾಂಚ್ ಆಯಿತು ಅಂದರೆ ಫಸ್ಟ್ ಐಫೋನಲ್ಲಿ ಬರುತ್ತೆ. ರೀಸನ್ ಏನು ಹೇಳ್ತಾರೆ ಅಂದರೆ ಜನ, ಐಫೋನಿಗೆ ಯಾಕೆ ಬರುತ್ತೆ ಅಂದರೆ ಅಲ್ಲಿ ಪೇಯ್ಡ್ ಕಸ್ಟಮರ್ ಜಾಸ್ತಿ ಇದ್ದಾರೆ, ಆ್ಯಂಡ್ರಾಯ್ಡ್ ಸ್ವಲ್ಪ ಫ್ರೀ ಜಾಸ್ತಿ ಅಂತ. ಆದರೆ ಟೆಕ್ನಿಕಲಿ ಇರೋದಲ್ಲಿ ಬೇರೆ ಕತೆ ಅದು. ಐಫೋನು ವರ್ಷಕ್ಕೆ ಎಷ್ಟು ಮಾಡೆಲ್ ಲಾಂಚ್ ಮಾಡ್ತಾರೆ? ಈಗ ಸದ್ಯಕ್ಕೆ 4 ಇದೆ. ಆಯಿತಾ. 4 ಲಾಂಚ್ ಮಾಡ್ತಿದ್ದಾರೆ ಈಗ. ಬೇಸು ಪ್ಲಸ್ಸು ಪ್ರೋ ಮ್ಯಾಕ್ಸ್. ಆಯಿತಾ. 4. ಆ್ಯಂಡ್ರಾಯ್ಡಲ್ಲಿ ಒಂದು ಕಂಪನಿ 20 ಮೊಬೈಲ್ ಲಾಂಚ್ ಮಾಡುತ್ತೆ. ಆಯಿತಾ. ಅಷ್ಟು ಎಲ್ಲ ಮೊಬೈಲಲ್ಲೂ ಟೆಸ್ಟ್ ಮಾಡೋಕ್ಕಾಗತ್ತಾ? ಒಂದು ಗೇಮ್ ಲಾಂಚ್ ಮಾಡಿದರೆ ಇನಿಷಿಯಲಿ ಆಗಲ್ಲ. ಸೊ ಆ್ಯಂಡ್ರಾಯ್ಡ್ ಯಾವಾಗಾದರೂ ಗೇಮ್ಸ್ ಬರಲಿ ಏನೇ ಬರಲಿ ಸ್ವಲ್ಪ ಟೈಮ್ ಜಾಸ್ತಿ ತೊಗೋಬೇಕಾಗತ್ತೆ, ಯಾಕಂದರೆ ವೆರೈಟಿ ಜಾಸ್ತಿ ಇದೆ. ಲಿಮಿಟೆಡ್ ಸೆಟ್ ಇಲ್ಲ, ಇಷ್ಟಲ್ಲೇ ಮಾಡಬೇಕು ಅಂತ. 20 ಕಂಪ್ನಿ 20 ಮೊಬೈಲ್ ಲಾಂಚ್ ಮಾಡ್ತಾರೆ. ಸೊ ಅಲ್ಲಿ 404 ಕಂಪ್ಯಾರಿಸನ್ಗೆ. ಆಯಿತಾ. ಸೊ ಆಪ್ಟಿಮೈಸೇಷನ್ಗೆ ಟೈಮ್ ಬೇಕು. ಸೊ ಅದಕ್ಕೆ ಆ್ಯಂಡ್ರಾಯ್ಡ್ಗೆ ಯಾವಾಗಲೂ ಬೇಗ ಬರಲ್ಲ. ಆದರೆ ಜನ ಏನಂತಾರೆ ಗೊತ್ತಾ, ನಾನು ಹೇಳಿದ ರೀಸನ್ ಪೇಡ್ ಇದೆ ಜಾಸ್ತಿ ಐಫೋನಲ್ಲಿ, ಅದು ಇಲ್ಲ ಪುಕ್ಸಟ್ಟೆ ಯೂಸ್ ಮಾಡೋರು ಅಲ್ಲೂ ಇದ್ದಾರೆ.